Hello everyone, welcome to Lakshmi Tutorials. Dear friends, ಯಾರೆಲ್ಲ ಕರ್ನಾಟಕ TET 2023ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರಿಗೆಲ್ಲ ಸಹ ಕ್ವಿಕ್ ಆಗಿ ರಿವಿಷನ್ ಆಗಲಿ ಅಂತ ಈ ವಿಡಿಯೋಸನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ವಿಡಿಯೋ 8th NCERT ಬಯಾಲಜಿಯ ಪಾರ್ಟ್ 2 ಆಗಿದೆ. ಓಕೆ, ಪಾರ್ಟ್ 1 ಅಲ್ಲಿ ಆಲ್ರೆಡಿ ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತಹ 4 ಲೆಸನ್ಸ್ ಅನ್ನು ಡಿಸ್ಕಷನ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ರಿಮೈನಿಂಗ್ 3 ಬಯಾಲಜಿ ಲೆಸನ್ಸ್ ಅನ್ನು ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳೋಣ. ಓಕೆ, ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ, ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತಂದ್ರೆ ಸೆಲ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್, ಜೀವಕೋಶದ ರಚನೆ ಮತ್ತು ಕಾರ್ಯಗಳು. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅಂತ ನೋಡೋದಾದ್ರೆ, ಮೊದಲಿಗೆ ಜೀವಕೋಶ ಅಂತಂದ್ರೆ ಏನು? ಜೀವಕೋಶ ಅಂತಂದ್ರೆ ಒಂದು ಜೀವಿಯ ಮೂಲಭೂತ ರಚನಾತ್ಮಕ ಘಟಕಗಳನ್ನೇ ನಾವು ಜೀವಕೋಶ ಅಂತ ಕರಿತೀವಿ. ಬೇಸಿಕ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಇಸ್ ಕಾಲ್ಡ್ ಸೆಲ್. ಸೆಲ್ ಅನ್ನ ಫಸ್ಟ್ ಯಾರು ಕಂಡುಹಿಡಿದಿದ್ದು ಅಂತಂದ್ರೆ ಅದು ರಾಬರ್ಟ್ ಹೂಕ್. ಈ ಕ್ವೆಶನ್ ಅನ್ನ ಕೇಳ್ತಾರೆ, ಸೊ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ರಾಬರ್ಟ್ ಹೂಕ್ ಅನ್ನೋರು ಸೆಲ್ ಅನ್ನ ಮೊದಲಿಗೆ ಅವರು ಕಂಡುಹಿಡಿದಿದ್ದು. ಓಕೆ, ನೆಕ್ಸ್ಟ್ ಜೀವಿಗಳಲ್ಲಿ 2 ಥರ ಇದೆ. ಯಾವ್ದು ಅಂತಂದ್ರೆ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಹಾಗೆ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಥವಾ ಬಹುಕೋಶೀಯ ಜೀವಿಗಳು ಅಂತಂದ್ರೆ ಏನು? ಬಹುಕೋಶೀಯ ಜೀವಿಗಳು ಅಂತಂದ್ರೆ ಯಾವ ಜೀವಿಗಳ ದೇಹದಲ್ಲಿ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿರ್ತಾವೋ ಅಂತಹ ಜೀವಿಗಳನ್ನು ನಾವು ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಥವಾ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವುದಂದ್ರೆ ಆಲ್ಮೋಸ್ಟ್ ಎಲ್ಲ ಜೀವಿಗಳು ಕೂಡ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆಗಿರ್ತವೆ, ಎಕ್ಸೆಪ್ಟ್ ಅಮೀಬಾ, ಪ್ಯಾರಾಮ್ಯೂಷಿಯಂ, ಯೂಗ್ಲಿನಾ ಈ ಥರ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಬಿಟ್ಟು ಉಳಿದಿರೋವೆಲ್ಲ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂದರೆ ಏಕಕೋಶೀಯ ಜೀವಿಗಳು. ಯಾವ ಜೀವಿಗಳ ದೇಹವು ಒಂದೇ ಒಂದು ಜೀವಕೋಶವನ್ನು ಒಳಗೊಂಡಿರುತ್ತೋ ಅಂಥ ಜೀವಿಗಳನ್ನು ನಾವು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್ ಆರ್ ಕಾಲ್ಡ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಅಂದರೆ ಅಮೀಬಾ, ಪ್ಯಾರಾಮ್ಯೂಷಿಯಂ, ಯೂಗ್ಲಿನಾ ಇವೆಲ್ಲ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಜೀವಿಯ ಎಲ್ಲ ಕಾರ್ಯಗಳನ್ನು ಒಂದೇ ಒಂದು ಕೋಶ ನೆರವೇರಿಸುತ್ತೆ. ಅದು ಯಾವುದು ಅಂತಂದರೆ ಉಸಿರಾಟ ಆಗಿರಬಹುದು, ಜೀರ್ಣಕ್ರಿಯೆ ಆಗಿರಬಹುದು, ಸಂತಾನೋತ್ಪತ್ತಿ ಆಗಿರಬಹುದು, ಇವೆಲ್ಲನೂ ಸಹ ಒಂದೇ ಸೆಲ್ಲೇ ನೋಡ್ಕೊಳ್ಳುತ್ತೆ. ಓಕೆ, ಅಮೀಬಾದಲ್ಲಿ ಸೂಡೋಪೋಡಿಯಾ ಇರುತ್ತೆ. ಸೂಡೋಪೋಡಿಯಾ ಅಂದರೆ ಅದನ್ನು ಫಾಲ್ಸ್ ಫೀಟ್ ಅಂತ ಕರಿತೀವಿ. ನಮಗೆ ಗೊತ್ತಿರೋ ಹಾಗೆ ಅಮೀಬಾಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಶೇಪ್ ಇಲ್ಲ. ಸೊ ಅಮೀಬಾ ಅನ್ನೋದು ಆ ಶೇಪನ್ನು ಚೇಂಜ್ ಮಾಡ್ತಾ ಇರುತ್ತೆ. ಯಾಕೆ ಆ ಶೇಪನ್ನು ಚೇಂಜ್ ಮಾಡ್ತಾ ಇರುತ್ತೆ ಅಂತಂದರೆ, ಈಗ ಎಲ್ಲೋ ಒಂದು ಕಡೆ ಫುಡ್ ಇದೆ ಅಂತಂದರೆ ಆ ಕಡೆ ಇರುವಂತಹ ಸೂಡೋಪೋಡಿಯಾ ಏನು ಮಾಡುತ್ತೆ, ಇದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಹಾಗೆ ಎಕ್ಸ್ಟೆಂಡ್ ಆಗ್ತಾ ಆಗ್ತಾ ಆ ಫುಡ್ ಪಾರ್ಟಿಕಲನ್ನು ನುಂಗ್ಬಿಡುತ್ತೆ, ಸ್ವಾಲೋ ಮಾಡಿಬಿಡುತ್ತೆ. ಸೊ ಹಾಗೆ ಇದು ಚೇಂಜ್ ಆಗ್ತಾ ಇರುತ್ತೆ. ಫುಡ್ಡನ್ನು ತಗೊಳ್ಳೋದಕ್ಕೋಸ್ಕರ ಅದು ಚೇಂಜ್ ಆಗ್ತಾ ಇರುತ್ತೆ. ಅಮೀಬಾದ ಶೇಪು ಚೇಂಜ್ ಆಗ್ತಾ ಇರುತ್ತೆ. ಅದೇ ಥರ ಮಾನವನಲ್ಲೂ ಸಹ WBC ಏನಿದೆ, ವೈಟ್ ಬ್ಲಡ್ ಸೆಲ್ ಏನಿದೆ, ಇದು ಸಿಂಗಲ್ ಸೆಲ್ ಆಗಿದೆ. ಹಾಗೆ ಇದು ಅದರ ಶೇಪನ್ನು ಚೇಂಜ್ ಮಾಡ್ತಾ ಇರುತ್ತೆ. ಸೊ ಈ ಕ್ವೆಶನ್ ಕೇಳ್ಬೋದು, ಯಾವ ಸೆಲ್ಲು ಶೇಪನ್ನು ಚೇಂಜ್ ಮಾಡುತ್ತೆ ಮಾನವನಲ್ಲಿ ಅಂತ. ವೈಟ್ ಬ್ಲಡ್ ಸೆಲ್ ಅನ್ನೋದು ಶೇಪ್ ಚೇಂಜ್ ಮಾಡ್ತಾ ಇರುತ್ತೆ, ಅದು ಸಿಂಗಲ್ ಸೆಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ವಿಚ್ ಇಸ್ ದ ಸ್ಮಾಲೆಸ್ಟ್ ಸೆಲ್ ಅಂತ ಕೇಳ್ಬೋದು. ಯಾವುದು ಸ್ಮಾಲೆಸ್ಟ್ ಸೆಲ್ ಅಂತಂದರೆ ಬ್ಯಾಕ್ಟೀರಿಯಲ್ ಸೆಲ್ ಇಸ್ ದ ಸ್ಮಾಲೆಸ್ಟ್ ಸೆಲ್. ಎಷ್ಟು ಅದರ ಮೆಷರ್ಮೆಂಟ್ ಅಂತಂದರೆ 0.1 to 0.5 ಮೈಕ್ರೋಮೀಟರ್ ಅಷ್ಟು, ಅಂದರೆ ಅದು ಅಷ್ಟು ಚಿಕ್ಕದಾಗಿರುತ್ತೆ. ಅದಕ್ಕೆ ನಾವು ಬ್ಯಾಕ್ಟೀರಿಯಾನ ಬರೀ ಕಣ್ಣಿನಿಂದ ನೋಡೋದಕ್ಕಾಗೋದಿಲ್ಲ. ಹಾಗೆ ದ ಲಾರ್ಜೆಸ್ಟ್ ಸೆಲ್ ಯಾವುದು ಅಂತ ಕೇಳ್ಬೋದು. ಯಾವುದು ಲಾರ್ಜೆಸ್ಟ್ ಸೆಲ್ ಅಂತಂದರೆ ಎಗ್ ಆಫ್ ಆ್ಯನ್ ಆಸ್ಟ್ರಿಚ್. ಆಸ್ಟ್ರಿಚ್ನ ಎಗ್ ಅನ್ನೋದು ಸಿಂಗಲ್ ಸೆಲ್ ಆಗಿರುತ್ತೆ, ಅದು ಲಾರ್ಜೆಸ್ಟ್ ಸೆಲ್. ಅದರ ಮೆಷರ್ಮೆಂಟ್ ಎಷ್ಟು ಅಂತಂದರೆ 170 ಮಿಲಿಮೀಟರ್ ಟು 130 ಮಿಲಿಮೀಟರ್ ಅಷ್ಟು ದೊಡ್ಡದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಸೆಲ್ ಬಗ್ಗೆ. ಒಂದು ಲಿವಿಂಗ್ ಆರ್ಗ್ಯಾನಿಸಮನ್ನು ತಗೊಂಡಾಗ, ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಅದರಲ್ಲೂ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮಲ್ಲಿ ತಗೊಂಡಾಗ ಒಂದೊಂದು ಕಾರ್ಯವನ್ನು ಮಾಡೋದಕ್ಕೆ ಒಂದಷ್ಟು ಅಂಗಗಳು ಇರ್ತವೆ ಅಲ್ವಾ. ಸೊ ಅದನ್ನೇ ಏನಂತ ಕರಿತೀವಿ ನಾವು, ಆರ್ಗನ್ ಸಿಸ್ಟಮ್, ಅಂಗವ್ಯೂಹ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್ ತಗೊಳ್ಳೋದಾದರೆ ಯಾವೆಲ್ಲ ಆರ್ಗನ್ಸ್ ಬೇಕಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಅಂತಂದರೆ ಮೌತ್ ಬೇಕಾಗುತ್ತೆ, ಈಸೋಫ್ಯಾಗಸ್, ಸ್ಟೊಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಇವೆಲ್ಲನೂ ಕೂಡ ಆರ್ಗನ್ಸ್ ವಿಚ್ ಇನ್ವಾಲ್ವ್ಸ್ ಇನ್ ದಿ ಡೈಜೆಸ್ಟಿವ್ ಪ್ರೋಸೆಸ್ ಅಲ್ವಾ. ಸೊ ಡೈಜೆಷನ್ ಆಗಬೇಕು ಅಂತಂದರೆ ಇಷ್ಟು ಆರ್ಗನ್ಸ್ ಸೇರಿ ಈ ಸಿಸ್ಟಮ್ ಆಗೋದು, ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಆಗೋದು. ಒಂದು ಆರ್ಗನ್ ಸಿಸ್ಟಮ್ ಅಂತಂದರೆ ಸುಮಾರು ಆರ್ಗನ್ಸನ್ನು ಸೇರಿಸಿ, ಅಂತಂದರೆ ಒಂದೇ ಕಾರ್ಯವನ್ನು ಮಾಡುವಂಥ ಆರ್ಗನ್ಸನ್ನು ಸೇರಿಸಿ ಒಂದು ಆರ್ಗನ್ ಸಿಸ್ಟಮ್ ಆಗುವಂಥದ್ದು. ಸೊ ಹಾಗೆ ಒಂದೊಂದು ಆರ್ಗನ್ನಲ್ಲಿ ಒಂದೇ ಥರ ಕೆಲಸ ಮಾಡುವಂತಹ ಟಿಶ್ಯೂಸ್ ಇರುತ್ತೆ, ಗ್ರೂಪ್ ಆಫ್ ಟಿಶ್ಯೂಸ್ ಇರುತ್ತೆ. ಆ ಟಿಶ್ಯೂಸ್ ಯಾವುದರಿಂದ ಆಗಿರುತ್ತೆ ಅಂತಂದರೆ ಒಂದೇ ಥರ ಇರುವಂತಹ ಸೆಲ್ಸನ್ನು ಒಳಗೊಂಡಿರುತ್ತೆ. ಓಕೆ, ಒಂದು ಲಿವಿಂಗ್ ಆರ್ಗ್ಯಾನಿಸಮನ್ನು ತಗೊಂಡಾಗ ಆ ಲಿವಿಂಗ್ ಆರ್ಗ್ಯಾನಿಸಮ್ನ ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್ ಯಾವುದು ಅಂತಂದರೆ ಸೆಲ್ಸ್. ಗ್ರೂಪ್ ಆಫ್ ಸೆಲ್ಸ್ ಸೇರಿಕೊಂಡು ಟಿಶ್ಯೂಸ್ ಆಗುತ್ತೆ.
ಗ್ರೂಪ್ ಆಫ್ ಟಿಶ್ಯೂಸ್ ವಿಚ್ ಪರ್ಫಾರ್ಮ್ ಸೇಮ್ ಫಂಕ್ಷನ್ ಟುಗೆದರ್ ಫಾರ್ಮ್ ಆರ್ಗನ್ ಆಗುತ್ತೆ. ಒಂದೇ ಥರ ಇರುವಂಥ ಟಿಶ್ಯೂಸ್ ಸೇರಿ ಆರ್ಗನ್ಸ್ ಆಗುತ್ತೆ. ಒಂದೇ ಕಾರ್ಯಗಳನ್ನು ಮಾಡುವಂತಹ ಆರ್ಗನ್ಸ್ ಸೇರಿ ನಮಗೆ ಆರ್ಗನ್ ಸಿಸ್ಟಮ್ ಆಗುತ್ತೆ ಅಲ್ವಾ. ಸೊ ಹೀಗೆ ಒಂದು ಜೀವಿಯ ರಚನೆ ಆಗಿರುತ್ತೆ. ಈಗ ಈ ಲಿವಿಂಗ್ ಆರ್ಗ್ಯಾನಿಸಮ್ನ ಫಂಕ್ಷನಲ್ ಯೂನಿಟ್ ಆಗಿರುವಂಥ ಸೆಲ್ಲನ್ನು ಪಾರ್ಟ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಒಂದು ಜೀವಕೋಶನ ತಗೊಂಡಾಗ, ಒಂದು ಸೆಲ್ಲನ್ನು ತಗೊಂಡಾಗ ಮೇಯ್ನ್ ಆಗಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಸೆಲ್ಲಲ್ಲಿ ಅಂತಂದರೆ ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್. ಕೋಶಪೊರೆ, ಕೋಶದ್ರವ್ಯ, ಕೋಶಕೇಂದ್ರ ಅಂತ 3 ಮೇಯ್ನ್ ಪಾರ್ಟ್ಸ್ ಇರ್ತದೆ. ಓಕೆ, ಸೊ ಒಂದು ಸೆಲ್ಲನ್ನು ತಗೊಂಡಾಗ ಕೋಶಪೊರೆ ಇರುತ್ತೆ, ಹಾಗೆ ಕೋಶದ್ರವ್ಯ ಇರುತ್ತೆ, ಹಾಗೆ ಕೋಶಕೇಂದ್ರ ಇರುತ್ತೆ. ಓಕೆ, ಇದು ಮೇಯ್ನ್ ಆಗಿರುವಂತಹ ಪಾರ್ಟ್ಸು. ಈಗ ಒಂದೊಂದೇ ಏನೇನು ಕಾರ್ಯಗಳನ್ನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಸೆಲ್ ಮೆಂಬ್ರೇನ್ ತಗೊಂಡಾಗ ಏನಿದ್ರ ಫಂಕ್ಷನ್ ಅಂತಂದರೆ ಇಟ್ ಪ್ರೊವೈಡ್ ಶೇಪ್ ಟು ದ ಸೆಲ್. ಒಂದು ಸೆಲ್ಗೆ ಶೇಪ್ ಕೊಡಬೇಕು ಅಂತಂದರೆ ಅದಕ್ಕೆ ಇಂಪಾರ್ಟೆಂಟ್ ಯಾವುದು ಇರಬೇಕು, ಸೆಲ್ ಮೆಂಬ್ರೇನ್ ಇರಬೇಕು. ಹಾಗೆ ಇನ್ನೊಂದು ಫಂಕ್ಷನ್ ಏನು ಅಂತಂದರೆ ಇಟ್ ಸೆಪ್ರೇಟ್ಸ್ ಸೆಲ್ ಫ್ರಮ್ ಅದರ್ ಸೆಲ್ಸ್ ಆ್ಯಂಡ್ ಆಲ್ಸೋ ಫ್ರಮ್ ಸರೌಂಡಿಂಗ್ಸ್. ಒಂದು ಜೀವಿಯ ದೇಹದಲ್ಲಿ ಜಾಸ್ತಿ ಸೆಲ್ಗಳು, ಮಿಲಿಯನ್ ಗಟ್ಟಲೆ ಸೆಲ್ಗಳಿರ್ತವೆ. ಸೊ ಒಂದು ಸೆಲ್ ಮತ್ತೊಂದು ಸೆಲ್ಲನ್ನು ಸೆಪ್ರೇಟ್ ಮಾಡುವಂಥ ಪಾರ್ಟ್ ಯಾವುದು ಅಂತಂದರೆ ಅದು ಕೋಶಪೊರೆ, ಸೆಲ್ ಮೆಂಬ್ರೇನ್. ಅದು ಸರೌಂಡಿಂಗಿಂದ ಕೂಡ ಸೆಪ್ರೇಟ್ ಮಾಡುವಂಥದ್ದು. ಅದಾಗೆ ಇಟ್ ಅಲೋಸ್ ದ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್. ಒಂದು ಸೆಲ್ನ ಒಳಗೆ ಮತ್ತು ಹೊರಗೆ ಸಬ್ಸ್ಟೆನ್ಸಸ್ ಮೂವ್ ಆಗಬೇಕಾದ್ರೆ ಅದಕ್ಕೆ ಇಂಪಾರ್ಟೆಂಟಾಗಿ ಯಾವುದಿರಬೇಕು, ಸೆಲ್ ಮೆಂಬ್ರೇನ್ ಇರಬೇಕು. ಓಕೆ, ಇದು ಪ್ರಾಣಿ ಜೀವಕೋಶದಲ್ಲಿ. ಸಸ್ಯ ಜೀವಕೋಶವನ್ನು ತಗೊಂಡಾಗ, ಪ್ಲಾಂಟ್ ಸೆಲ್ಲನ್ನು ತಗೊಂಡಾಗ ಸೆಲ್ ಮೆಂಬ್ರೇನ್ ಜೊತೆಗೆ ಸೆಲ್ ವಾಲ್ ಅಂತ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಇರುತ್ತೆ. ಯಾಕೆ ಅಂತಂದರೆ ಪ್ಲಾಂಟ್ಸನ್ನು ಟೆಂಪರೇಚರ್ ಹಾಗೆ ವಿಂಡ್ ಹಾಗೆ ಮಾಯಿಶ್ಚರಿಂದ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸೆಲ್ ವಾಲ್ ಇರುತ್ತೆ. ಸೆಲ್ ವಾಲ್ ಎಲ್ಲಿರುತ್ತೆ ಅಂದರೆ ಕೋಶಪೊರೆ ಇರುತ್ತೆ. ಕೋಶಪೊರೆಯ ಹೊರಗಡೆ ಇನ್ನೊಂದು ಲೇಯರ್ ಇರುತ್ತೆ. ಸೊ ಅದನ್ನೇ ಕೋಶ ಭಿತ್ತಿ ಅಂತ ಕರಿತೀವಿ, ಸೆಲ್ ವಾಲ್ ಅಂತ ಕರಿತೀವಿ. ಕೋಶ ಭಿತ್ತಿ ಯಾವುದ್ರಲ್ಲಿ ಇರುತ್ತೆ ಅಂದರೆ ಅದು ಓನ್ಲಿ ಇನ್ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್ ಯಾವುದು ಅಂತಂದರೆ ಸೈಟೋಪ್ಲಾಸಮ್, ಕೋಶದ್ರವ್ಯ ಅಂತ ಕರೀತಾರೆ. ಕೋಶದ್ರವ್ಯ ಏನಿದು ಅಂತಂದರೆ ಸೆಲ್ಲಲ್ಲಿರುವಂತಹ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸನ್ನೇ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಅಂದರೆ ಲೋಳೆ ಥರ ಇರುತ್ತೆ, ಇದನ್ನೇ ನಾವು ಕೋಶದ್ರವ್ಯ ಅಂತ ಕರಿತೀವಿ. ಇದು ಎಲ್ಲಿರುತ್ತೆ ಅಂತಂದರೆ ಸೆಲ್ ಮೆಂಬ್ರೇನ್ ಹಾಗೆ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಮತ್ತು ಕೋಶಪೊರೆ ನಡುವೆ ಇರುವಂಥ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸನ್ನೇ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೆಲ್ ಆರ್ಗನಲ್ಸ್ ಎಲ್ಲ ಎಲ್ಲಿರುತ್ತೆ ಅಂತಂದರೆ ಅದು ಸೈಟೋಪ್ಲಾಸಮಲ್ಲಿ ಇರುತ್ತೆ. ಸೆಲ್ ಆರ್ಗನಲ್ಸ್ಗೆ ಎಕ್ಸಾಂಪಲ್ ಹೇಳೋದಾದರೆ ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡೀಸು, ಲೈಸೋಸು ಇವೆಲ್ಲನೂ ಸಹ ಎಲ್ಲಿರ್ತವೆ ಅಂತಂದರೆ ಅವೆಲ್ಲ ಇರೋದು ಸೈಟೋಪ್ಲಾಸಮಲ್ಲಿ. ನೆಕ್ಸ್ಟ್ ಯಾವುದು ಅಂತಂದರೆ ನ್ಯೂಕ್ಲಿಯಸ್, ಕೋಶಕೇಂದ್ರ. ನ್ಯೂಕ್ಲಿಯಸ್ ಅನ್ನೋದು ಒಂದು ಮೆಂಬ್ರೇನನ್ನು ಒಳಗೊಂಡಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಕೋಶಕೇಂದ್ರ ಪೊರೆ ಅಂತ ಕರಿತೀವಿ. ಇದು ಕೇಂದ್ರಕ್ಕಿರುವಂತಹ ಪೊರೆ. ಓಕೆ, ಕೋಶ ಪೊರೆ ಬೇರೆ, ಕೋಶ ಕೇಂದ್ರ ಪೊರೆ ಬೇರೆ. ಕೋಶ ಕೇಂದ್ರ ಪೊರೆ ಇರುವಂಥದ್ದು ನ್ಯೂಕ್ಲಿಯಸ್ಗೆ. ಓಕೆ, ನ್ಯೂಕ್ಲಿಯಸ್ ಅನ್ನೋದು ಹೇಗಿರುತ್ತೆ ಅಂದರೆ ಒಂದು ಸ್ಪೆರಿಕಲ್ ಬಾಲ್ ಥರ ಇರುತ್ತೆ. ಸೊ ಒಂದು ಸೆಲ್ಲಲ್ಲಿ ಕೋಶಪೊರೆ ಇರುತ್ತೆ, ಅದು ಔಟರ್ ಸೈಡ್ ಇರುತ್ತೆ ಕೋಶಪೊರೆ, ಅದರ ಸೆಂಟ್ರಲ್ ಇರುವಂಥದ್ದೇ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ಗೆ ಪೊರೆ ಇರುತ್ತೆ, ಅದನ್ನೇ ನಾವೇನಂತ ಕರಿತೀವಿ, ಕೋಶ ಕೇಂದ್ರ ಪೊರೆ ಅಂತ ಕರಿತೀವಿ. ಕೋಶ ಕೇಂದ್ರ ಪೊರೆ, ಇದನ್ನು ನಾವು ಕೋಶ ಕೇಂದ್ರ ಪೊರೆ ಅಂತ ಕರೆಯೋದು. ಇದನ್ನು ನಾವೇನಂತ ಕರಿತೀವಿ, ಕೋಶಪೊರೆ ಅಂತ ಕರಿತೀವಿ. ಓಕೆ, ಕೋಶಪೊರೆ ಅಂತ ಕರಿತೀವಿ, ಅಂದರೆ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಸೊ ಈ ನ್ಯೂಕ್ಲಿಯರ್ ಮೆಂಬ್ರೇನ್ನ ಫಂಕ್ಷನ್ ಏನು ಅಂತಂದರೆ ಇಟ್ ಅಲೋಸ್ ದ ಸಬ್ಸ್ಟೆನ್ಸಸ್ ಇನ್ ಆ್ಯಂಡ್ ಔಟ್ ಆಫ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗೆ ಮತ್ತು ಹೊರಗೆ ಸಬ್ಸ್ಟೆನ್ಸಸ್ ಪದಾರ್ಥಗಳು ಮೂವ್ ಆಗಬೇಕಾದ್ರೆ ಕೋಶ ಕೇಂದ್ರ ಪೊರೆ ಬೇಕಾಗತ್ತೆ. ಓಕೆ, ಅದರೊಳಗಡೆ ನ್ಯೂಕ್ಲಿಯೋಲಸ್ ಅಂತ ಇನ್ನೊಂದು ಸ್ಮಾಲ್ ಸ್ಪೆರಿಕಲ್ ಬಾಲ್ ಥರ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಒಂದು ಸ್ಮಾಲ್ ಸ್ಪೆರಿಕಲ್ ಬಾಲ್ ಥರ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಅದನ್ನು ಕಿರುಕೋಶ ಕೇಂದ್ರ ಅಂತ ಕರಿತೀವಿ. ಕಿರುಕೋಶ ಕೇಂದ್ರ ಅಂತ ಕರೆಯೋದು ಯಾವುದನ್ನು, ನ್ಯೂಕ್ಲಿಯೋಲಸನ್ನು. ಓಕೆ, ನ್ಯೂಕ್ಲಿಯಸ್ಸಲ್ಲಿ ಕ್ರೋಮೋಸೋಮ್ಸ್ ಅಂತ ಇರ್ತವೆ. ಕ್ರೋಮೋಸೋಮ್ಸ್ ಅಂತಂದರೆ ವರ್ಣತಂತುಗಳು ಅಂತ ಕರಿತೀವಿ. ಈ ವರ್ಣತಂತುಗಳು ಜೀನ್ಸನ್ನು ಒಳಗೊಂಡಿರುತ್ತೆ. ಈ ಜೀನ್ಸ್ ಅನ್ನೋದು ಏನು ಅಂತಂದರೆ, ಈ ಜೀನ್ಸ್ ಅನ್ನೋದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಲಕ್ಷಣಗಳನ್ನು ವರ್ಗಾವಣೆ ಮಾಡುವಂಥದ್ದು. ಓಕೆ, ಸೊ ಜೀನ್ಸ್ ಎಲ್ಲಿರುತ್ತೆ ಅಂತಂದರೆ ನ್ಯೂಕ್ಲಿಯಸ್ಸಲ್ಲಿ ಇರುತ್ತೆ. ನ್ಯೂಕ್ಲಿಯಸ್ಸನ್ನು ನಾವು ಕಂಟ್ರೋಲ್ ಸೆಂಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನ್ಯೂಕ್ಲಿಯಸ್ ನಿಯಂತ್ರಿಸುತ್ತೆ. ಸೊ ಅದಕ್ಕೆ ನ್ಯೂಕ್ಲಿಯಸ್ಸನ್ನು ನಾವೇನಂತ ಕರಿತೀವಿ, ಕಂಟ್ರೋಲ್ ಸೆಂಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶ ಚಟುವಟಿಕೆಗಳ ನಿಯಂತ್ರಕ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಜೀವಕೋಶದಲ್ಲಿ ಅದು ಕೋಶ ಕೇಂದ್ರ ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಆ ಜೀವಕೋಶ ಬದುಕಿಲ್ಲ ಅಥವಾ ಸತ್ತಿದೆ ಅಂತ ನಾವು ಹೇಳ್ತೀವಿ. ಯಾಕಂತಂದರೆ ಎಲ್ಲ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದು ಯಾವುದು ಅಂತಂದರೆ ಕೋಶ ಕೇಂದ್ರ. ಸೊ ಕೋಶ ಕೇಂದ್ರನೇ ಇಲ್ಲ ಅಂತಂದರೆ ಆ ಜೀವಕೋಶ ಉಳಿಯೋದಿಲ್ಲ ಅಲ್ವಾ. ಸೊ ಈ ನ್ಯೂಕ್ಲಿಯಸ್ ಹಾಗೆ ಸೈಟೋಪ್ಲಾಸಮ್ ಏನಿದೆ, ಕೋಶ ಕೇಂದ್ರ ಹಾಗೆ ಸೈಟೋಪ್ಲಾಸಮನ್ನು ಎರಡನ್ನ ಸೇರಿಸಿ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಸೊ ಪ್ರೋಟೋಪ್ಲಾಸಮ್ ಅಂತಂದರೆ ಏನು, ಪ್ರೋಟೋಪ್ಲಾಸಮ್ ಅಂತಂದರೆ ಸೈಟೋಪ್ಲಾಸಮ್ ಪ್ಲಸ್ ನ್ಯೂಕ್ಲಿಯಸ್ ಇವೆರಡನ್ನ ಸೇರಿಸಿ ನಾವು
ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಸೊ ಪ್ರೋಟೋಪ್ಲಾಸಮನ್ನು ಲಿವಿಂಗ್ ಸೆಂಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಜೀವಂತ ಪದಾರ್ಥ ಯಾವುದು ಅಂತ ಕೇಳಿದಾಗ ಅದು ಪ್ರೋಟೋಪ್ಲಾಸಮ್. ಈ ಕ್ವಶನ್ ಕೇಳ್ಬೋದು. ಸೊ ಯಾಕಂತಂದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಪ್ರೋಟೋಪ್ಲಾಸಮ್ ಅಂತಂದರೆ ಜೀವಕೋಶದ ಜೀವಂತ ಪದಾರ್ಥ. ಹಾಗೆ ಕಂಟ್ರೋಲ್ ಸೆಂಟರ್ ಆಫ್ ದಿ ಸೆಲ್ ಯಾವುದು ಅಂತಂದರೆ ಅದು ನ್ಯೂಕ್ಲಿಯಸ್. ಸೊ ಈ ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಈಗ ಪ್ರೋಕ್ಯಾರಿಯೋಟ್ಸ್ ಅಂತಂದರೆ ಏನು, ಯೂಕ್ಯಾರಿಯೋಟ್ಸ್ ಅಂತಂದರೆ ಏನು ಅಂತ ನೋಡೋಣ. ಪ್ರೋಕ್ಯಾರಿಯೋಟ್ಸಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಇರ್ತದೆ. ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಅಂತಂದರೆ ಹೇಗಿರ್ತದೆ ಅಂದರೆ ಅದರಲ್ಲಿ ನ್ಯೂಕ್ಲಿಯಸ್ ನಾಟ್ ವೆಲ್ ಆರ್ಗನೈಸ್ಡ್, ನ್ಯೂಕ್ಲಿಯಸ್ ಅನ್ನೋದು ವ್ಯವಸ್ಥಿತವಾಗಿರೋದಿಲ್ಲ. ಹಾಗೆ ಯೂಕ್ಯಾರಿಯೋಟ್ಸಲ್ಲಿ ಯೂಕ್ಯಾರಿಯೋಟಿಕ್ ಸೆಲ್ಸ್ ಇರುತ್ತೆ. ಯೂಕ್ಯಾರಿಯೋಟಿಕ್ ಸೆಲ್ಸ್ ಹೇಗಿರುತ್ತೆ ಅಂತಂದರೆ ಅದರಲ್ಲಿ ನ್ಯೂಕ್ಲಿಯಸ್ ವೆಲ್ ಆರ್ಗನೈಸ್ಡ್ ಆಗಿರುತ್ತೆ, ಅಂದರೆ ವ್ಯವಸ್ಥಿತವಾಗಿರುತ್ತೆ. ಓಕೆ, ಹಾಗೆ ಪ್ರೋಕ್ಯಾರಿಯೋಟ್ಸಲ್ಲಿ ಇರೋವಂಥ ನ್ಯೂಕ್ಲಿಯಸ್ಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಯೂಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯಸ್ಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಪ್ರೋ ಅಂತಂದರೆ ಪ್ರಿಮಿಟಿವ್ ಅಂತ, ಪ್ರಿಮಿಟಿವ್ ಅಂತಂದರೆ ಪ್ರಾಚೀನ, ಕ್ಯಾರಿಯನ್ ಅಂತಂದರೆ ನ್ಯೂಕ್ಲಿಯಸ್ ಅಂತ. ಸೊ ಈ ಪ್ರೋಕ್ಯಾರಿಯೋಟ್ಸಲ್ಲಿ ಯಾವ ಥರ ಇರೋಂತಹ ನ್ಯೂಕ್ಲಿಯಸ್ ಇರುತ್ತೆ ಅಂದರೆ ಪ್ರಾಚೀನದ್ದು, ಅಂದರೆ ಅಲ್ಲಿ ವೆಲ್ ಆರ್ಗನೈಸ್ಡ್ ಇರೋದಿಲ್ಲ. ಓಕೆ, ಯೂಕ್ಯಾರಿಯೋಟ್ಸ್, ಯು ಅಂತಂದರೆ ನೈಜ ಅಥವಾ ಟ್ರೂ ಅಂತ ಕರಿತೀವಿ. ನೈಜ ಕೋಶ ಕೇಂದ್ರವನ್ನು ಒಳಗೊಂಡಿರುತ್ತೆ ಅಂತ. ಓಕೆ, ಸೊ ಪ್ರೋಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಅಂತಂದರೆ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ಪ್ರೋಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ಗೆ ಎಲ್ಲ ಹೈಯರ್ ಆರ್ಗ್ಯಾನಿಸಮ್ಸು ಕೂಡ ಎಕ್ಸೆಪ್ಟ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗೆ. ಸೊ ಇಲ್ಲಿ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು, ಪ್ರೋಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯಸ್ ಹೇಗಿರುತ್ತೆ ಅಂತಂದರೆ ನಾಟ್ ವೆಲ್ ಆರ್ಗನೈಸ್ಡ್. ಯೂಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯಸ್ ವೆಲ್ ಆರ್ಗನೈಸ್ ಆಗಿರುತ್ತೆ. ಹಾಗೆ ಪ್ರೋಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ, ಯೂಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಪ್ರೋ ಅಂತಂದರೆ ಪ್ರಿಮಿಟಿವ್, ಕ್ಯಾರಿಯನ್ ಅಂದರೆ ನ್ಯೂಕ್ಲಿಯಸ್, ಯು ಅಂತಂದರೆ ಟ್ರೂ. ಓಕೆ, ಹಾಗೆ ಪ್ರೋಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಅಂದರೆ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ. ಯೂಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಬೇರೆ ಎಲ್ಲ ಆರ್ಗ್ಯಾನಿಸಮ್ಸು ಕೂಡ ಯೂಕ್ಯಾರಿಯೋಟ್ಸೇ ಆಗಿರ್ತವೆ. ಓಕೆ, ಸೊ ಇವಿಷ್ಟು ಪಾಯಿಂಟ್ ಈ ಚಾಪ್ಟರಲ್ಲಿ ಇಂಪಾರ್ಟೆಂಟಾಗಿ ನಾವು ಗ್ಲಾನ್ಸ್ ಮಾಡಬೇಕಾಗಿರೋವಂಥದ್ದು. ಓಕೆ, ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತಂದರೆ ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಸೊ ಈ ಚಾಪ್ಟರಲ್ಲಿ ನಾವು ಸ್ವಲ್ಪ ಗ್ಲಾನ್ಸ್ ಮಾಡಬೇಕಾಗಿರೋಂಥ ಪಾಯಿಂಟ್ಸ್ ಯಾವ್ದ್ಯಾವುದು ಅಂತಂದರೆ ಟೈಪ್ಸ್. ರೀಪ್ರೊಡಕ್ಷನಲ್ಲಿ ಯಾವ್ಯಾವ ಟೈಪ್ಸ್ ಇದೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ, ಹಾಗೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆಗುತ್ತೆ. ಅಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ನ ಫ್ಯೂಷನ್ ಆಗೋದಿಲ್ಲ, ಅಲ್ಲಿ ಸಿಂಗಲ್ ಪೇರೆಂಟ್ ಮಾತ್ರ ಇನ್ವಾಲ್ವ್ ಆಗುತ್ತೆ. ಓಕೆ, ಒಂದೇ ಪೇರೆಂಟಿಂದನೇ ಆಫ್ ಸ್ಪ್ರಿಂಗ್ ಅನ್ನೋದು ಬೆಳೆಯುತ್ತೆ. ಸೊ ಅದನ್ನೇ ನಾವು ಏನಂತ ಕರಿತೀವಿ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಅಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಎಕ್ಸಾಂಪಲ್ ಹೇಳೋದಾದರೆ ಬಡ್ಡಿಂಗ್, ಬೈನರಿ ಫ್ಯೂಷನ್. ಬಡ್ಡಿಂಗ್ಗೆ ಎಕ್ಸಾಂಪಲ್ ಹೇಳೋದಾದರೆ ಹೈಡ್ರಾದಲ್ಲಿ ಏನಾಗುತ್ತೆ ಅಂತಂದರೆ ಜೀವಿಯ ಮೇಲೆ ಒಂದು ಮೊಗ್ಗು ಥರ ಬರುತ್ತೆ. ಮೊಗ್ಗು ಥರ ಬಂದು ಅದೇ ಹೊಸ ಜೀವಿಯಾಗಿ, ಅದೇ ಬೆಳವಣಿಗೆ ಆಗಿ ಅದು ಹೊಸ ಜೀವಿಯಾಗಿ ಪರಿವರ್ತನೆ ಆಗುತ್ತೆ. ಆ ಎಕ್ಸ್ಟ್ರಾ ಗ್ರೋತ್ ಏನಿದೆ, ಎಕ್ಸ್ಟ್ರಾ ಬಲ್ಜ್ ಶೇಪಲ್ಲಿ ಎಕ್ಸ್ಟ್ರಾ ಗ್ರೋತ್ ಏನಿದೆ ಅದನ್ನು ನಾವು ಬಡ್ ಅಥವಾ ಮೊಗ್ಗು ಅಂತ ಕರಿತೀವಿ. ಆ ಬಡ್ಡಿಂದನೇ ಹೊಸ ಜೀವಿ ಬರೋದಕ್ಕೆ ಈ ಪ್ರೊಸೆಸನ್ನು ನಾವು ಬಡ್ಡಿಂಗ್ ಅಂತ ಕರಿತೀವಿ ಅಥವಾ ಮೊಗ್ಗುವಿಕೆ ಅಂತ ಕರಿತೀವಿ. ಯಾವ ಪ್ರಾಣಿಯಲ್ಲಿ ಇದನ್ನು ನೋಡ್ಬೋದು ನಾವು ಅಂದರೆ ಹೈಡ್ರಾ ಅಲ್ಲಿ ನೋಡ್ಬೋದು. ಓಕೆ, ಹಾಗೆ ಬೈನರಿ ಫ್ಯೂಷನ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಅಮೀಬಾ. ಇದನ್ನು ನಾವೇನಂತ ಕರಿತೀವಿ ಅಂದರೆ ದ್ವಿವಿದಳನ ಅಂತ ಕರಿತೀವಿ. ಬೈನರಿ ಫ್ಯೂಷನ್ ಅಮೀಬಾದಲ್ಲಿ ಹೇಗಾಗುತ್ತೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಅಮೀಬಾ ಅನ್ನೋದು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್, ಅಂದರೆ ಅದರಲ್ಲಿ ಒಂದೇ ಒಂದು ಸೆಲ್ ಇರುತ್ತೆ, ಅಂದರೆ ಅದರಲ್ಲಿ ಒಂದೇ ಒಂದು ಜೀವಕೋಶ ಇರುತ್ತೆ. ಸೊ ಅದೇನಾಗುತ್ತೆ ಅಂತಂದರೆ ಫಸ್ಟ್ ಅಮೀಬಾದಲ್ಲಿರುವಂಥ ನ್ಯೂಕ್ಲಿಯಸ್ ಡಿವೈಡ್ ಆಗಿ 2 ನ್ಯೂಕ್ಲಿಯೈ ಫಾರ್ಮ್ ಆಗುತ್ತೆ. ಅದಾದಮೇಲೆ ಜೀವಕೋಶ ಸಂಪೂರ್ಣವಾಗಿ 2 ಭಾಗಗಳಾಗಿ ಇಬ್ಬಾಗ ಆಗುತ್ತೆ. ಸೊ ಅದರಿಂದ ಹೊಸ ಜೀವಿ ಉತ್ಪತ್ತಿ ಆಗುತ್ತೆ. ಈ ಪ್ರೊಸೆಸ್ಸನ್ನೇ ನಾವೇನಂತ ಕರಿತೀವಿ, ಬೈನರಿ ಫ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಕ್ವೆಶನ್ ಕೇಳ್ತಾರೆ ಏನಂತ, ಬೈನರಿ ಫ್ಯೂಷನ್ ಅಂದರೆ ಏನು ಅಂತ ಕರೆಕ್ಟ್ ಡೆಫಿನೇಷನ್ ಚೂಸ್ ಮಾಡಿ ಅಂತ ಕೊಡ್ಬೋದು. ಅಥವಾ ಬೈನರಿ ಫ್ಯೂಷನ್ಗೆ ಎಕ್ಸಾಂಪಲ್ ಯಾವುದು, ಯಾವ ಆರ್ಗ್ಯಾನಿಸಮಲ್ಲಿ ಬೈನರಿ ಫ್ಯೂಷನ್ ಮೂಲಕ ರಿಪ್ರೊಡಕ್ಷನ್ ಆಗುತ್ತೆ ಅಂತ ಕೇಳ್ಬೋದು. ಹಾಗೆ ಬಡ್ಡಿಂಗ್ ಅಂತಂದರೆ ಏನು, ಬಡ್ಡಿಂಗ್ಗೆ ಎಕ್ಸಾಂಪಲ್ ಯಾವುದು ಅಂತ ಕೇಳ್ಬೋದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ. ನೆಕ್ಸ್ಟ್ ನಾವು ಗಮನಿಸಬೇಕಾಗಿರೋಂಥ ಅಂಶಗಳು ಯಾವ್ಯಾವು ಅಂದರೆ ಮೇಲ್ ಗ್ಯಾಮೆಟ್ಸನ್ನು ನಾವೇನಂತ ಕರಿತೀವಿ, ಸ್ಪರ್ಮ್ ಅಂತ ಕರಿತೀವಿ. ಹಾಗೆ ಫೀಮೇಲ್ ಗ್ಯಾಮೆಟ್ಸನ್ನು ಎಗ್ ಅಂತ ಕರಿತೀವಿ. ಈ ಸ್ಪರ್ಮ್ ಮತ್ತು ಎಗ್ ಎರಡೂ ಕೂಡ ಸಿಂಗಲ್ ಸೆಲ್ ಆಗಿರುತ್ತವೆ. ಓಕೆ, ಸಿಂಗಲ್ ಸೆಲ್ಗೆ ಎಕ್ಸಾಂಪಲ್ಸ್ ಸ್ಪರ್ಮ್ ಮತ್ತು ಎಗ್. ನೆಕ್ಸ್ಟ್ ಫರ್ಟಿಲೈಸೇಷನ್ ಅಂತಂದರೆ ಏನು, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಇಸ್ ನೌನ್ ಆಸ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನಲ್ಲಿ ಮತ್ತೆ 2 ಥರ ಇದೆ. ಯಾವ್ದ್ಯಾವುದು ಅಂದರೆ ಇಂಟರ್ನಲ್ ಫರ್ಟಿಲೈಸೇಷನ್, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಆ ವರ್ಡ್ಸ್ ಎಲ್ಲ ನಮಗೆ ಅರ್ಥ ಆಗುತ್ತೆ ಇದು ಏನು ಅಂತ ಅಲ್ವಾ. ಇಂಟರ್ನಲ್ ಫರ್ಟಿಲೈಸೇಷನ್ ಅಂತಂದರೆ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಅಲ್ವಾ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ. ಇದು ಇಂಟರ್ನಲ್ ಫರ್ಟಿಲೈಸೇಷನ್ಗೆ ಎಕ್ಸಾಂಪಲ್ಸ್ ಯಾವ್ದು ಅಂದರೆ ಹೆನ್, ಡಾಗ್, ಕ್ಯಾಟ್, ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಹೈಯರ್ ಅನಿಮಲ್ಸಲ್ಲೂ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಯಾವುದ್ರಲ್ಲಾಗುತ್ತೆ ಅಂದರೆ ಫಿಶ್ ಮತ್ತು ಫ್ರಾಗುಗಳಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ವೈವಿ ಪ್ಯಾರಸ್ ಅನಿಮಲ್ಸ್ ಅಥವಾ ಜರಾಯುಜ ಪ್ರಾಣಿಗಳು ಅಂತಂದರೆ
ದ ಅನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ, ವೈವಿ ಪ್ಯಾರಸ್ ಅಂತ ಕರಿತೀವಿ. ಓವಿ ಪ್ಯಾರಸ್ ಅನಿಮಲ್ಸ್ ಅಂತಂದರೆ ಅಂಡಜ ಪ್ರಾಣಿಗಳು ಅಂತಂದರೆ ಯಾವ ಅನಿಮಲ್ಸು ಮೊಟ್ಟೆ ನೀಡ್ತಾವೋ ಅಂಥ ಅನಿಮಲ್ಸನ್ನು ನಾವೇನಂತ ಕರಿತೀವಿ, ಓವಿ ಪ್ಯಾರಸ್ ಅಂತ ಕರಿತೀವಿ. ಇಲ್ಲಿ ವೈವಿ ಪ್ಯಾರಸ್ ಮತ್ತು ಓವಿ ಪ್ಯಾರಸ್ ಅನಿಮಲ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ. ಸೊ ಈ ಥರ ಡೆಫಿನೇಷನ್ ಕೊಟ್ಟಾಗ ಓವಿ ಅಂತಂದರೆ ಎಗ್ಗನ್ನು ನಾವೇನಂತ ಕರಿತೀವಿ ಅಂತಂದರೆ ಓವಾ ಅಂತ ಕೂಡ ಕರಿತೀವಿ. ಎಗ್ಗನ್ನು ನಾವೇನಂತ ಕರಿತೀವಿ, ಓವಾ ಅಂತ ಕೂಡ ಕರಿತೀವಿ. ಸೊ ಎಗ್ ಕೊಡುವಂಥದ್ದು ಅಥವಾ ಎಗ್ ಲೇ ಮಾಡುವಂಥದ್ದು, ಮೊಟ್ಟೆ ಇಡುವಂತಹ ಪ್ರಾಣಿಗಳನ್ನು ಓವಿ ಅಂದರೆ ಆ ವರ್ಡಿಂದನೇ ಇಲ್ಲಿ ನೆನ್ಪಿಟ್ಕೋಬೋದು. ಓವಿ ಅಥವಾ ಓವಾ ಅಂದರೆ ಎಗ್ ಅಂತ. ಸೊ ಓವಿ ಪ್ಯಾರಸ್ ಅಂತಂದರೆ ಎಗ್ ಲೇಯಿಂಗ್ ಅನಿಮಲ್ಸ್ ಅಂತ. ಸೊ ಓವಿ ಪ್ಯಾರಸ್ ಅಂತ ನೆನ್ಪಿಟ್ಕೊಂಡ್ರೆ ವೈವಿ ಪ್ಯಾರಸ್ ಅನಿಮಲ್ಸು ದ ಅನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಓಕೆ, ನೆಕ್ಸ್ಟ್ ಯಾವುದು ಅಂತಂದರೆ ಫ್ರಾಗ್ ಲೈಫ್ ಸೈಕಲ್. ಫ್ರಾಗ್ ಲೈಫ್ ಸೈಕಲ್ ತಗೊಂಡಾಗ ಫ್ರಾಗ್ ಲೈಫ್ ಸೈಕಲಲ್ಲಿ ಮೇಯ್ನಾಗಿ 3 ಸ್ಟೇಜಸ್ ಇರ್ತವೆ. ಓಕೆ, ಎಷ್ಟು ಸ್ಟೇಜಸ್ ಇರ್ತವೆ ಅಂತಂದರೆ 3 ಸ್ಟೇಜಸ್. ಯಾವ್ಯಾವು 3 ಸ್ಟೇಜಸ್ ಅಂತಂದರೆ ಎಗ್ ಸ್ಟೇಜ್, ಟ್ಯಾಡ್ಪೋಲ್ ಸ್ಟೇಜ್, ಅಡಲ್ಟ್ ಫ್ರಾಗ್. ಈ 3 ಸ್ಟೇಜಸ್ಸು ಫ್ರಾಗ್ ಲೈಫ್ ಸೈಕಲಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ಒಂದು ಕ್ವೆಶನ್ ಅರೈಸ್ ಆಗುತ್ತೆ, ಯಾವುದು ಅಂತಂದರೆ ದ ಲಾರ್ವಾ ಆಫ್ ಫ್ರಾಗ್ ಇಸ್ ಕಾಲ್ಡ್ ಅಂತ. ಸೊ ಫ್ರಾಗ್ನ ಲಾರ್ವಾನ ಏನಂತ ಕರಿತೀವಿ ಅಂತ ಕ್ವೆಶನ್ ಅರೈಸ್ ಆಗ್ಬೋದು. ಅದು ಯಾವುದು ಅಂತಂದರೆ ಟ್ಯಾಡ್ಪೋಲ್ ಅಂತ ಕರಿತೀವಿ. ಲಾರ್ವಾ ಆಫ್ ಫ್ರಾಗ್ ಈಸ್ ನೌನ್ as ಟ್ಯಾಡ್ಪೋಲ್. ಓಕೆ, ಮೆಟಾಮಾರ್ಫಸಿಸ್ ಅಂತಂದರೆ ಏನು? ರೂಪ ಪರಿವರ್ತನೆ, ಡ್ರಾಸ್ಟಿಕ್ ಚೇಂಜಸ್ ಅಂತ. ಫ್ರಾಗ್ ಲೈಫ್ ಸೈಕಲ್ನ ಅಬ್ಸರ್ವ್ ಮಾಡಿದಾಗ ಎಗ್ ಇರುತ್ತೆ, ಎಗ್ ಆದಮೇಲೆ ಲಾರ್ವಾ ಅಂತಂದರೆ ಟ್ಯಾಡ್ಪೋಲ್ ಅಂತ ಕರಿತೀವಿ ನಾವಲ್ವಾ, ಟ್ಯಾಡ್ಪೋಲ್ ಅಂತ ಕರಿತೀವಿ. ಅದಾದಮೇಲೆ ಅಡಲ್ಟ್ ಫ್ರಾಗ್ ಬರುತ್ತೆ ಅಲ್ವಾ. ಸೊ ಈ ಅಡಲ್ಟ್ ಫ್ರಾಗನ್ನು ಹಾಗೆ ಈ ಟ್ಯಾಡ್ಪೋಲನ್ನು ಗಮನಿಸಿದ್ರೆ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಟ್ಯಾಡ್ಪೋಲನ್ನು ನೋಡಿದಾಗ ನಮಗೆ ಇದು ಫ್ರಾಗ್ ಅಂತ ಅನಿಸೋದಿಲ್ಲ, ಅಂದರೆ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರೋಂಥ ಅನಿಮಲ್ ಥರನೇ ಕಾಣಿಸುತ್ತೆ. ಓಕೆ, ಸೊ ಇದೇನಾಗುತ್ತೆ, ಟ್ಯಾಡ್ಪೋಲ್ ಏನಾಗುತ್ತೆ ಅಂದರೆ ಅಡಲ್ಟ್ ಫ್ರಾಗಿಗೆ ಕನ್ವರ್ಟ್ ಆದಾಗ ಮಾತ್ರ ಫ್ರಾಗಲ್ಲಿರೋಂಥ ಎಲ್ಲ ಆರ್ಗನ್ಸು ಎಲ್ಲ ಪಾರ್ಟ್ಸು ಕ್ಲಿಯರಾಗಿ ಗೊತ್ತಾಗುವಂಥದ್ದು. ಬಟ್ ನಾವು ಟ್ಯಾಡ್ಪೋಲನ್ನು ನೋಡಿದಾಗ ಅದು ಫ್ರಾಗ್ ಯಂಗ್ ಒನ್ ಅಂತ ಅನಿಸೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಟ್ಯಾಡ್ಪೋಲಿಂದ ಅಡಲ್ಟ್ ಫ್ರಾಗ್ ಆಗಿ ಕಂಪ್ಲೀಟಾಗಿ ಚೇಂಜ್ ಆಗುತ್ತಲ್ವ, ಇದನ್ನೇ ನಾವು ಹೇಳೋದು ಡ್ರಾಸ್ಟಿಕ್ ಚೇಂಜ್ ಅಂತ. ಅದೇ ಫಾರ್ ಎಕ್ಸಾಂಪಲ್ ನೀವು ಕ್ಯಾಟ್ದು ಯಂಗ್ ಒನ್ ತಗೊಂಡಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ದಿಸ್ ಈಸ್ ದ ಯಂಗ್ ಒನ್ ಆಫ್ ಕ್ಯಾಟ್ ಅಂತ ಅಲ್ವಾ. ಅಂತಂದರೆ ಅಡಲ್ಟ್ ಕ್ಯಾಟಲ್ಲಿ ಯಾವೆಲ್ಲ ಬಾಡಿ ಪಾರ್ಟ್ಸ್ ಇರುತ್ತೋ ಸೇಮ್ ಬಾಡಿ ಪಾರ್ಟ್ಸು, ಸೇಮ್ ಬಾಡಿ ಆರ್ಗನ್ಸು ಯಂಗ್ ಒನ್ನಲ್ಲೂ ಕೂಡ ಇರುತ್ತೆ. ಸೊ ದಟ್ ನಾವೇನಂತ ಹೇಳ್ತೀವಿ, ಇದು ಕ್ಯಾಟ್ದು ಯಂಗ್ ಒನ್ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಂದರೆ ಎಲ್ಲ ಬಾಡಿ ಪಾರ್ಟ್ಸು ಸೇಮ್ ಇರುತ್ತೆ, ಬಟ್ ಅದು ಗ್ರೋತ್ ಆದಾಗ ಆ ಬಾಡಿ ಪಾರ್ಟ್ಸಲ್ಲಿ ಬೆಳವಣಿಗೆ ಆಗುತ್ತೆ ಹೊರತು ಕಂಪ್ಲೀಟಾಗಿ ಆರ್ಗನ್ಸ್ ಚೇಂಜ್ ಆಗೋದಿಲ್ಲ. ಬಟ್ ಟ್ಯಾಡ್ಪೋಲಲ್ಲಿ ಹಾಗಿರೋದಿಲ್ಲ. ಟ್ಯಾಡ್ಪೋಲು ಅಡಲ್ಟ್ ಫ್ರಾಗ್ ಆಗಿ ಕನ್ವರ್ಟ್ ಆದಾಗ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ಕಂಪ್ಲೀಟ್ ಬಾಡಿ ಆರ್ಗನ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಡ್ರಾಸ್ಟಿಕ್ ಚೇಂಜಸ್ ಅಂತ ಕರಿತೀವಿ. ಸೊ ಈ ಡ್ರಾಸ್ಟಿಕ್ ಚೇಂಜಸ್ಸನ್ನೇ ನಾವೇನಂತ ಕರಿತೀವಿ ಅಂದರೆ ಮೆಟಾಮಾರ್ಫಸಿಸ್. ಸೊ ಮೆಟಾಮಾರ್ಫಸಿಸ್ ಯಾವ್ಯಾವ ಅನಿಮಲ್ಸಲ್ಲಿ ಕಂಡು ಬರುತ್ತೆ ಅಂದರೆ ಫ್ರಾಗಲ್ಲಿ ಕಂಡು ಬರುತ್ತೆ, ಹಾಗೆ ಸಿಲ್ಕ್ ವರ್ಮಲ್ಲೂ ಕೂಡ ಕಂಡು ಬರುತ್ತೆ. ಸಿಲ್ಕ್ ವರ್ಮಲ್ಲೂ ಅಷ್ಟೇ ಮೆಟಾಮಾರ್ಫಸಿಸ್ ಕಂಡು ಬರುತ್ತೆ. ಏನಿದು ಅಂತಂದರೆ ಸಿಲ್ಕ್ ವರ್ಮ್ನ ಲೈಫ್ ಸೈಕಲ್ ನೋಡಿದಾಗ 4 ಸ್ಟೇಜಸ್ ಇರುತ್ತೆ. ಯಾವ್ಯಾವ 4 ಸ್ಟೇಜಸ್ ಅಂದರೆ ಎಗ್ ಸ್ಟೇಜ್, ಕ್ಯಾಟರ್ಪಿಲ್ಲರ್ ಅಥವಾ ಲಾರ್ವಾ, ಪ್ಯೂಪಾ ಸ್ಟೇಜ್, ಅಡಲ್ಟ್ ಸಿಲ್ಕ್ ವರ್ಮ್ ಅಂತ. ಸೊ ಇಲ್ಲಿ ಕೂಡ ಕ್ವೆಶನ್ ಕೇಳ್ತಾರೆ, ಲಾರ್ವಾ ಆಫ್ ಸಿಲ್ಕ್ ವರ್ಮ್ ಈಸ್ ನೌನ್ as ಅಂತ. ಇಟ್ ಈಸ್ ನೌನ್ as ಕ್ಯಾಟರ್ಪಿಲ್ಲರ್. ಇಲ್ಲಿ ಏನಾಗುತ್ತೆ ಅಂತಂದರೆ ಸಿಲ್ಕ್ ವರ್ಮ್ನ ಲಾರ್ವಾ ಅಥವಾ ಕ್ಯಾಟರ್ಪಿಲ್ಲರ್ನ ನೋಡಿದಾಗ ಅದು ಸಿಲ್ಕ್ ವರ್ಮ್ ಅಂತ ಅನಿಸೋದಿಲ್ಲ. ಓಕೆ, ಸೊ ಅಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಹಾಗೇನಾಗುತ್ತೆ, ಆ ಕ್ಯಾಟರ್ಪಿಲ್ಲರ್ ಅನ್ನೋದು ಸಿಲ್ಕ್ ವರ್ಮ್ ಆಗಿ ಚೇಂಜಸ್ ಆಗಬೇಕಾದ್ರೆ ಕಂಪ್ಲೀಟಾಗಿ ಚೇಂಜಸ್ ಆಗುತ್ತೆ. ಸೊ ಅದನ್ನೇ ನಾವು ಡ್ರಾಸ್ಟಿಕ್ ಚೇಂಜಸ್ ಅಂತ ಹೇಳೋದು. ಬಟ್ ಈ ಮೆಟಾಮಾರ್ಫಸಿಸ್ ಅನ್ನೋದೇನಿದೆ ಇದು ಬೇರೆ ಅನಿಮಲ್ಸಲ್ಲಿ ಕಂಡು ಬರೋದಿಲ್ಲ. ಅಂದರೆ ಕ್ಯಾಟ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ಈ ಅನಿಮಲ್ಸಲ್ಲಿ ಕಂಡು ಬರಲ್ಲ. ಯಾಕಂತಂದರೆ ಯಂಗ್ ಒನ್ನನ್ನು ತೊಗೊಂಡಾಗ ಸೇಮ್ ಬಾಡಿ ಪಾರ್ಟ್ಸು, ಸೇಮ್ ಆರ್ಗನ್ಸು ಎಲ್ಲನೂ ಯಂಗ್ ಒನ್ಸಲ್ಲಿ ಇರುತ್ತೆ ಆ್ಯಸ್ ಕಂಪೇರ್ ಟು ಅಡಲ್ಟ್ ಅನಿಮಲ್ಸ್. ಸೊ ಹಾಗಾಗಿ ನಾವಲ್ಲಿ ಮೆಟಾಮಾರ್ಫಸಿಸ್ ಅಂತ ಏನು ಹೇಳೋದಿಲ್ಲ. ಇಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗಿರೋದ್ರಿಂದ ಟ್ಯಾಡ್ಪೋಲಿಂದ ಅಡಲ್ಟಾಗಿ ಕನ್ವರ್ಟ್ ಆದಾಗ ಟೋಟಲಿ ಅದರಲ್ಲಿರೋ ಬಾಡಿ ಪಾರ್ಟ್ಸು ನೋಡೋದಕ್ಕೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಇದನ್ನೇ ನಾವು ಮೆಟಾಮಾರ್ಫಸಿಸ್ ಅಂತ ಕರೆಯೋದು. ಓಕೆ, ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ಲಾರ್ವಾ ಆಫ್ ಫ್ರಾಗ್ ಈಸ್ ನೌನ್ as ಟ್ಯಾಡ್ಪೋಲ್, ಲಾರ್ವಾ ಆಫ್ ಸಿಲ್ಕ್ ವರ್ಮ್ ಈಸ್ ನೌನ್ as ಕ್ಯಾಟರ್ಪಿಲ್ಲರ್. ಇದರಲ್ಲಿ ಕ್ವಶನ್ ಕೇಳಿಗೆ ಮೆಟಾಮಾರ್ಫಸಿಸ್ಗೆ ಎಕ್ಸಾಂಪಲ್ ಯಾವುದು, ಯಾವ ಅನಿಮಲ್ಸಲ್ಲಿ ಮೆಟಾಮಾರ್ಫಸಿಸ್ ಕಂಡು ಬರುತ್ತೆ, ಹಾಗೆ ಮೆಟಾಮಾರ್ಫಸಿಸ್ ಅಂತಂದರೆ ಏನು ಅಂತ ಕೇಳ್ಬೋದು. ಇವಿಷ್ಟು ಕ್ವಶನ್ಸು ಈ ಟಾಪಿಕ್ ಮೇಲೆ ಕೇಳ್ಬೋದು. ಸೊ ಇದಿಷ್ಟನ್ನ ಗಮನಿಸ್ಕೋಬೇಕಾಗತ್ತೆ. ಓಕೆ, ಈ ಮೆಟಾಮಾರ್ಫಸಿಸ್ ಆಗಬೇಕಾದ್ರೆ, ಈ ಡ್ರಾಸ್ಟಿಕ್ ಚೇಂಜಸ್ ಆಗಬೇಕಂತಂದರೆ ಅಂದರೆ ಮೆಟಾಮಾರ್ಫಸಿಸ್ ಫ್ರಾಗಲ್ಲಿ ಕಂಡು ಬರಬೇಕಂದ್ರೆ ಒಂದು ಹಾರ್ಮೋನ್ ಬೇಕಾಗುತ್ತೆ. ಆ ಹಾರ್ಮೋನ್ ಯಾವುದು ಅನ್ನೋದನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದರೆ ಕ್ಲೋನಿಂಗ್, ತದ್ರೂಪಿ ಸೃಷ್ಟಿ. ತದ್ರೂಪಿ ಸೃಷ್ಟಿ ಅಂತಂದರೆ ಯಾವುದಾದ್ರೂ ಒಂದು ಸೆಲ್ಲನ್ನು
ಸೇಮ್ ಸೆಲ್ಲನ್ನು ಸೃಷ್ಟಿ ಮಾಡೋವಂಥದ್ದು, ಅಥವಾ ಯಾವುದಾದ್ರೂ ಒಂದು ಲಿವಿಂಗ್ ಪಾರ್ಟನ್ನು ಸೇಮ್ ಪಾರ್ಟನ್ನು ಸೃಷ್ಟಿ ಮಾಡೋದು, ಅಥವಾ ಕಂಪ್ಲೀಟ್ ಆರ್ಗ್ಯಾನಿಸಮನ್ನೇ ಸೃಷ್ಟಿ ಮಾಡೋದು, ಅದನ್ನೇ ನಾವು ತದ್ರೂಪ ಸೃಷ್ಟಿ ಅಥವಾ ಕ್ಲೋನಿಂಗ್ ಅಂತ ಕರಿತೀವಿ. ಒಂದು ಸೆಲ್ಲನ್ನು ಸೃಷ್ಟಿ ಮಾಡೋದಾಗಿರ್ಬೋದು, ಅಥವಾ ಲಿವಿಂಗ್ ಪಾರ್ಟನ್ನು ಸೃಷ್ಟಿ ಮಾಡೋದಾಗಿರ್ಬೋದು, ಯಾವುದಾದ್ರೂ ಲಿವಿಂಗ್ ಪಾರ್ಟನ್ನು ಸೃಷ್ಟಿ ಮಾಡೋದು, ಅಥವಾ ಕಂಪ್ಲೀಟ್ ಆರ್ಗ್ಯಾನಿಸಮನ್ನು ಸೃಷ್ಟಿ ಮಾಡೋವಂಥದ್ದನ್ನೇ ನಾವೇನಂತ ಕರಿತೀವಿ, ಕ್ಲೋನಿಂಗ್ ಅಂತ ಕರಿತೀವಿ. ತದ್ರೂಪಿ ಅಂದರೆ ಅದೇ ಥರ ಇರೋವಂಥ ಇನ್ನೊಂದು ಅನಿಮಲನ್ನು ಸೃಷ್ಟಿ ಮಾಡೋದನ್ನೇ ತದ್ರೂಪಿ ಸೃಷ್ಟಿ ಅಂತ ಕರಿತೀವಿ. ಕ್ಲೋನಿಂಗ್ ಮಾಡಿದಂಥ ಫಸ್ಟ್ ಮ್ಯಾಮಲ್ ಯಾವುದು ಅಂತಂದರೆ ಶೀಪನ್ನು ಫಸ್ಟ್ ಕ್ಲೋನ್ ಮಾಡೋವಂಥದ್ದು. ಅದರ ಹೆಸರು ಏನು ಅಂದರೆ ಡಾಲಿ. ಯಾವಾಗ ಇದನ್ನು ಕ್ಲೋನ್ ಮಾಡಿದ್ದು ಅಂತಂದರೆ 5th ಜುಲೈ 1996 ಸೊ ಇದು ಶೀಪ್ ಅನ್ನೋದು ನೆನ್ಪಿಟ್ಕೋಬೇಕು, ಡಾಲಿ ಅನ್ನೋದು ನೆನ್ಪಿಟ್ಕೋಬೇಕು. ಫಸ್ಟ್ ಮ್ಯಾಮಲ್ ಟು ಬಿ ಕ್ಲೋನ್ಡ್ ಈಸ್ ಶೀಪ್. ಆ ಶೀಪ್ ನೇಮ್ ಏನು ಅಂದರೆ ಡಾಲಿ. ಯಾವಾಗ ಅಂತಂದರೆ ಅದು 5th ಜುಲೈ 1996 ಅದು ಸೃಷ್ಟಿ ಮಾಡಿದವರು ಯಾರು ಅಂತಂದರೆ ಇಯಾನ್ ವಿಲ್ಮಟ್ ಇನ್ ಈಡನ್ಬರ್ಗ್, ಸ್ಕಾಟ್ಲ್ಯಾಂಡಲ್ಲಿ ಅದನ್ನು ಸೃಷ್ಟಿ ಮಾಡಿದ್ದಂಥದ್ದು. ಈ ಸೈಂಟಿಸ್ಟ್ ನೇಮನ್ನು ಕೂಡ ನೆನ್ಪಿಟ್ಕೋಬೇಕು. ಯಾರವರು ಅಂದರೆ ಇಯಾನ್ ವಿಲ್ಮಟ್. ಓಕೆ, ಸೊ ಇದಿಷ್ಟು ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಗಮನಿಸಬೇಕಾಗಿರುವಂಥದ್ದು. ನೆಕ್ಸ್ಟ್ ಲೆಸನ್ಗೆ ಹೋಗೋಣ. ರೀಚಿಂಗ್ ದ ಏಜ್ ಆಫ್ ಅಡೋಲೆಸೆನ್ಸ್, ಹದಿಹರೆಯಕ್ಕೆ ಪ್ರವೇಶ ಅಂತ. ಈ ಚಾಪ್ಟರಲ್ಲಿ ನಮ್ಮ ಎಕ್ಸಾಮ್ ಪರ್ಪಸ್ಗೆ ಬೇಕಾಗಿರುವಂಥ ಪಾಯಿಂಟ್ಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ, ಟೀನೇಜಿಗೆ ಬಂದಂತಹ ಹುಡುಗನಲ್ಲಿ ಅಥವಾ ಬಾಯ್ಸಲ್ಲಿ ಧ್ವನಿಪೆಟ್ಟಿಗೆ ಹಾಗೆ ವಾಯ್ಸ್ ಬಾಕ್ಸ್ ತುಂಬ ಬೆಳೆದಂಗೆ ಅನಿಸುತ್ತೆ ಅಲ್ವಾ, ಎನ್ಲಾರ್ಜ್ ಆಗಿ ಇದ್ದಂಗೆ ಅನಿಸುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಆಡಮ್ಸ್ ಆ್ಯಪಲ್ ಅಂತ ಕರಿತೀವಿ. ಆ ಪಾರ್ಟನ್ನು ಆಡಮ್ಸ್ ಆ್ಯಪಲ್ ಅಂತ ಕರಿತೀವಿ. ಹಾಗೆ ಗರ್ಲ್ಸ್ ವಾಯ್ಸ್ ಹೇಗಿರುತ್ತೆ ಅಂದರೆ ಹೈ ಪಿಚ್ಡ್ ವಾಯ್ಸ್ ಇರುತ್ತೆ. ಬಾಯ್ಸ್ ವಾಯ್ಸ್ ಹೇಗಿರುತ್ತೆ ಅಂದರೆ ಡೀಪ್ ವಾಯ್ಸ್ ಅಂತ ಇರುತ್ತೆ. ಈ ವಾಯ್ಸ್ ಬಗ್ಗೆ ನಾವು ಸೌಂಡ್ ಲೆಸನ್ ಮಾಡುವಾಗ ಡಿಸ್ಕಷನ್ ಮಾಡೋಣ. ಓಕೆ, ನೆಕ್ಸ್ಟ್ ಗ್ಲ್ಯಾಂಡ್ಸಲ್ಲಿ ಅಂದರೆ ಗ್ರಂಥಿಗಳಲ್ಲಿ 2 ಥರ ಇದ್ದಾವೆ. ಯಾವುದ್ಯಾವುದು ಅಂದರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂತಂದರೆ ರಿಲೀಸ್ ದೇರ್ ಸೆಕ್ರೀಷನ್ ಥ್ರೂ ಡಕ್ಟ್ಸ್. ಅದರ ಸೆಕ್ರೀಷನ್ ಏನಿದೆ ಅದು ಡಕ್ಟ್ಸ್ ಅಥವಾ ನಾಳಗಳ ಮೂಲಕ, ಅದು ದೇಹದ ಯಾವ ಭಾಗಕ್ಕೆ ಸಾಗಣೆ ಮಾಡಬೇಕೋ ಆ ಭಾಗಕ್ಕೆ ಅದು ನಾಳಗಳ ಮೂಲಕ ಸಾಗಿಸುತ್ತೆ. ಸೊ ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಡಕ್ಟ್ ಗ್ಲ್ಯಾಂಡ್ಸ್ ಅಥವಾ ನಾಳಗ್ರಂಥಿಗಳು ಅಂತ ಕರಿತೀವಿ. ಯಾವುದು ನಾಳಗ್ರಂಥಿಗಳಿಗೆ ಎಕ್ಸಾಂಪಲ್ಸ್ ಅಂತಂದರೆ ಸ್ವೆಟ್ ಗ್ಲ್ಯಾಂಡ್ಸ್, ಬೆವರ್ ಗ್ರಂಥಿ, ಹಾಗೆ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂತಂದರೆ ತೈಲ ಗ್ರಂಥಿಗಳು, ಆಯಿಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಇವಿಷ್ಟು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ಗೆ ಎಕ್ಸಾಂಪಲ್ಸು. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಏನಿದೆ ಅದರ ಸೆಕ್ರೀಷನನ್ನು ಡಕ್ಟ್ಸ್ ಮೂಲಕ ತಲುಪಬೇಕಾದಂತಹ ಭಾಗಕ್ಕೆ ತಲುಪಿಸುತ್ತೆ. ಅದಕ್ಕೆ ನಾವು ಅದನ್ನು ಡಕ್ಟ್ ಗ್ಲ್ಯಾಂಡ್ಸ್ ಅಥವಾ ನಾಳಗ್ರಂಥಿಗಳು ಅಂತ ಕರಿತೀವಿ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಅಂತಂದರೆ ಸ್ವೆಟ್ ಗ್ಲ್ಯಾಂಡ್ಸ್ ಹಾಗೆ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂದರೆ ಬೆವರು ಗ್ರಂಥಿಗಳು ಮತ್ತು ತೈಲ ಗ್ರಂಥಿಗಳು. ಈ ಅಡೋಲೆಸೆನ್ಸ್ಗೆ ಬಂದಾಗ ಮಕ್ಕಳಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಹಾಗೆ ತೈಲ ಗ್ರಂಥಿಗಳು, ಸಬೇಷಿಯಸ್ ಗ್ಲ್ಯಾಂಡ್ಸ್ ತುಂಬ ಆ್ಯಕ್ಟಿವ್ ಆಗೋದ್ರಿಂದ ತುಂಬ ಜನ ಮಕ್ಕಳಲ್ಲಿ ಪಿಂಪಲ್ಸ್ ಬರೋದು ಹಾಗೆ ತಲೆನೋವು ಬರೋದು, ಅವರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಆ ಚೇಂಜಸ್ಗೆ ಕಾರಣ ಏನು ಅಂತಂದರೆ ಈ ಸ್ವೆಟ್ ಗ್ಲ್ಯಾಂಡ್ಸ್ ಹಾಗೆ ಸಬೇಷಿಯಸ್ ಗ್ಲ್ಯಾಂಡ್ಸ್ ಆಗುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸು ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ. ಹಾಗೆ ಈ ಹಾರ್ಮೋನ್ಸನ್ನು ಡೈರೆಕ್ಟಾಗಿ ಬ್ಲಡ್ ಸ್ಟ್ರೀಮ್ಗೆ ರಿಲೀಸ್ ಮಾಡುತ್ತೆ. ಇಲ್ಲಿ ಯಾವುದೇ ರೀತಿ ಡಕ್ಟ್ಸ್ ಇರೋದಿಲ್ಲ, ನಾಳಗಳಿರೋದಿಲ್ಲ. ಅದಕ್ಕೆ ಇವನ್ನ ನಾವು ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಏನೇನಿರುತ್ತೆ ಮಕ್ಕಳಲ್ಲಿ ಅಡೋಲೆಸೆನ್ಸ್ಗೆ ರೀಚ್ ಆದಾಗ ಅವೆಲ್ಲ ಕೂಡ ಕಂಟ್ರೋಲ್ ಮಾಡೋದು ಯಾವುದರಿಂದ ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸು. ಈ ಅಡೋಲೆಸೆನ್ಸಲ್ಲಿ ಹಾರ್ಮೋನ್ಸ್ ಪಾತ್ರ ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆ ಹಾರ್ಮೋನ್ಸ್ ಯಾವ್ಯಾವು ಅಂತ ನೋಡೋದಾದರೆ ಮೇಲ್ ಹಾರ್ಮೋನನ್ನು ಏನಂತ ಕರಿತೀವಿ ಅಂದರೆ ಟೆಸ್ಟೋಸ್ಟಿರಾನ್ ಅಂತ ಕರಿತೀವಿ. ಹಾಗೆ ಫೀಮೇಲ್ ಹಾರ್ಮೋನನ್ನು ಏನಂತ ಕರಿತೀವಿ ಅಂದರೆ ಈಸ್ಟ್ರೋಜನ್ ಅಂತ ಕರಿತೀವಿ. ಈ ಟೆಸ್ಟೋಸ್ಟಿರಾನ್ ಹಾಗೆ ಈಸ್ಟ್ರೋಜನ್ ಈ 2 ಹಾರ್ಮೋನ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಇದೆ. ಯಾವುದು ಅದು ಅಂತಂದರೆ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದು ಟೆಸ್ಟೋಸ್ಟಿರಾನ್ ಹಾಗೆ ಈಸ್ಟ್ರೋಜನ್ ಇವುಗಳನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಯಾವುದು ಅಂತಂದರೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್. ಇಲ್ಲಿ ಕೇಳ್ಬೋದು ಮಾನವನ ಜೀವಕೋಶದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತವೆ ಅಂತ. 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಓಕೆ, ಈ ಕ್ರೋಮೋಸೋಮ್ಸಲ್ಲಿ ಏನಿರುತ್ತೆ ಅಂದರೆ ಜೀನ್ಸ್ ಇರುತ್ತೆ. ಈ ಜೀನ್ಸ್ ಏನು ಮಾಡುತ್ತೆ ಅಂತಂದರೆ ಈ ಜೀನ್ಸ್ ಏನು ಮಾಡುತ್ತೆ ಅಂತಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಗುಣಲಕ್ಷಣಗಳನ್ನು ಕ್ಯಾರಿ ಮಾಡುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಪೇರ್ಸ್ ಕ್ರೋಮೋಸೋಮ್ ಇರುತ್ತೆ ಮನುಷ್ಯನಲ್ಲಿ ಅಂತಂದರೆ ಅದು 23 ಪೇರ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಗ್ಲ್ಯಾಂಡು ಟೆಸ್ಟೋಸ್ಟಿರಾನ್ ಹಾಗೆ ಈಸ್ಟ್ರೋಜನನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಹಾರ್ಮೋನ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಥೈರಾಕ್ಸಿನ್ ಹಾರ್ಮೋನ್ ಯಾವ ರೀಜನಲ್ಲಿ ಇರುತ್ತೆ ಅಂತಂದರೆ ನೆಕ್ ರೀಜನಲ್ಲಿ ಇದು ಇರೋವಂಥದ್ದು. ಓಕೆ, ಥೈರಾಕ್ಸಿನ್ ಹಾರ್ಮೋನ್ ಯಾವುದು ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ ಥೈರಾಯ್ಡ್ ಗ್ಲ್ಯಾಂಡ್ಸು ಥೈರಾಕ್ಸಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಏನಾದರೂ ಕಡಿಮೆ ಇದ್ದರೆ ಯಾವ ಡಿಸೀಸ್ ಬರುತ್ತೆ ಅಂತಂದರೆ ಗಾಯ್ಟರ್ ಡಿಸೀಸ್. ಸೊ ಇದು ನೆನ್ಪಿಟ್ಕೋಬೇಕಾಗುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಇದ್ದಾಗ ಬರುವಂಥ ಡಿಸೀಸ್ ಯಾವುದು ಅಂತ, ಅದು ಗಾಯ್ಟರ್ ಡಿಸೀಸ್. ಓಕೆ, ನೆಕ್ಸ್ಟ್ ಹಾರ್ಮೋನ್ ಯಾವುದು ಅಂತಂದರೆ ಇನ್ಸುಲಿನ್ ಎಲ್ಲಿ ಪ್ರೊಡ್ಯೂಸ್ ಆಗೋದು ಅಂದರೆ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಇನ್ಸುಲಿನ್ ಸರಿಯಾಗಿ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂದರೆ ಡಯಾಬಿಟಿಸ್ ಬರುತ್ತೆ.
ಓಕೆ. ಇನ್ಸುಲಿನ್ ಡಿಫಿಷಿಯನ್ಸಿಯಿಂದ ಬರುವಂಥ ಡಿಸೀಸ್ ಯಾವುದು ಅಂತಂದರೆ ಡಯಾಬಿಟಿಸ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಅಂಗ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ, ಅದು ಪ್ಯಾಂಕ್ರಿಯಾಸ್. ಓಕೆ. ಹಾಗೆ ಯಾವ ಡಿಸೀಸ್ ಬರುತ್ತೆ, ಇನ್ಸುಲಿನ್ ಕೊರತೆಯಿಂದ ಬರುವಂಥ ಡಿಸೀಸ್ ಯಾವುದು ಅಂದರೆ ಡಯಾಬಿಟಿಸ್. ನೆಕ್ಸ್ಟ್ ಹಾರ್ಮೋನ್ ಯಾವುದು ಅಂದರೆ ಅಡ್ರಿನಾಲಿನ್. ಅಡ್ರಿನಾಲಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಅಡ್ರಿನಲ್ ಗ್ಲ್ಯಾಂಡ್ಸು ಅಡ್ರಿನಾಲಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲಿರುತ್ತೆ ಈ ಗ್ಲ್ಯಾಂಡ್ಸು ಅಂತಂದರೆ ಟಾಪ್ ಆಫ್ ದಿ ಕಿಡ್ನೀಸ್ ಮೇಲೆ. ಕಿಡ್ನೀಸ್ ಹೀಗಿರುತ್ತಲ್ಲ, ಬೀನ್ ಶೇಪಲ್ಲಿ 2 ಕಿಡ್ನೀಸ್ ಇರ್ತಾವಲ್ಲ, ಸೊ ಆ ಕಿಡ್ನೀಸ್ ಮೇಲೆ ಈ ಥರ ಗ್ಲ್ಯಾಂಡ್ಸ್, ಅಡ್ರಿನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಸೊ ಈ ಗ್ಲ್ಯಾಂಡ್ಸು ಅಡ್ರಿನಾಲಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಏನು ಈ ಅಡ್ರಿನಾಲಿನ್ ಫಂಕ್ಷನ್ ಅಂತಂದರೆ ಇದು ಸಾಲ್ಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ಓಕೆ. ನಮ್ಮಲ್ಲಿ ಸಾಲ್ಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥ ಹಾರ್ಮೋನ್ ಯಾವುದು ಅಂದರೆ ಅಡ್ರಿನಾಲಿನ್. ಇದು ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ ಅರೈಸ್ ಆಗಬಹುದು. ಓಕೆ. ಸಾಲ್ಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥ ಹಾರ್ಮೋನ್ ಯಾವುದು ಅಂದರೆ ಅಡ್ರಿನಾಲಿನ್. ನೆಕ್ಸ್ಟ್ ಇದನ್ನು ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಇದು ಸ್ಟ್ರೆಸ್ಸನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ದ ಬಾಡಿ ಟು ಅಡ್ಜಸ್ಟ್ ಟು ಸ್ಟ್ರೆಸ್, ಆ್ಯಂಗ್ರಿ, ಎಂಬರಾಸ್ಡ್ ಆರ್ ವರಿ. ಅಂದರೆ ನಾವು ಸ್ಟ್ರೆಸ್ ಜಾಸ್ತಿ ಇದ್ದಾಗ, ನಮ್ಮಲ್ಲಿ ಕೋಪ ಜಾಸ್ತಿ ಇದ್ದಾಗ, ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅದನ್ನು ಕಂಟ್ರೋಲ್ ಮಾಡುವಂಥ ಹಾರ್ಮೋನ್ ಯಾವುದು ಅಂದರೆ ಅಡ್ರಿನಾಲಿನ್ ಹಾರ್ಮೋನ್. ಸೊ ಅಡ್ರಿನಾಲಿನ್ ಹಾರ್ಮೋನ್ ಏನೇನು ಕೆಲಸ ಮಾಡುತ್ತೆ ಅಂತಂದರೆ ಸಾಲ್ಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ, ಹಾಗೆ ಇದು ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಇದನ್ನು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ. ನೆಕ್ಸ್ಟ್ ಹಾರ್ಮೋನ್ ಯಾವುದು ಅಂದರೆ ಪಿಟ್ಯೂಟರಿ ಹಾರ್ಮೋನನ್ನು ಗ್ರೋತ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಸೊ ಅಡೋಲೆಸೆನ್ಸಲ್ಲಿ ಮಕ್ಕಳ ಗ್ರೋತ್ ಚೆನ್ನಾಗಿ ಆಗಬೇಕು ಅಂದರೆ ಯಾವ ಹಾರ್ಮೋನ್ ಚೆನ್ನಾಗಿ ಕಾರ್ಯನಿರ್ವಹಿಸಬೇಕಾಗತ್ತೆ ಅಂದರೆ ಅದು ಪಿಟ್ಯೂಟರಿ ಹಾರ್ಮೋನ್. ಪಿಟ್ಯೂಟರಿ ಹಾರ್ಮೋನನ್ನು ನಾವು ಗ್ರೋತ್ ಹಾರ್ಮೋನ್ ಅಥವಾ ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಯಾಕೆ ಇದನ್ನು ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ? ಆ ಏಜಲ್ಲಿ ಅಡೋಲೆಸೆನ್ಸ್ ಏಜಲ್ಲಿ ಮಕ್ಕಳು ಚೆನ್ನಾಗಿ ಬೆಳೀತಾ ಇರ್ತಾರೆ ಅಲ್ವಾ, ಅದು ಬೆಳೆಯೋ ಏಜ್ ಆಗಿರುತ್ತೆ ಮಕ್ಕಳದು. ಸೊ ಆ ಟೈಮಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಈಗಾಗಲೇ ನಾವು ತಿಳ್ಕೊಂಡ್ವಿ ಪಿಟ್ಯೂಟರಿ ಅನ್ನೋದು ಟೆಸ್ಟೋಸ್ಟಿರೋನ್ನ ಹಾಗೆ ಈಸ್ಟ್ರೋಜನನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಹಾಗೆ ಅದರ ಜೊತೆಗೆ ಪಿಟ್ಯೂಟರಿ ಅನ್ನೋದು ಥೈರಾಯ್ಡ್ ಹಾಗೆ ಅಡ್ರಿನಲ್ ಇವುಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಪಿಟ್ಯೂಟರಿಯಿಂದ ಆರ್ಡರ್ಸ್ ಬರದೇ ಇದ್ದಾಗ ಥೈರಾಯ್ಡ್ ಮತ್ತು ಅಡ್ರಿನಲ್ಲು ಅವು ಸೆಕ್ರೀಟ್ ಮಾಡೋದಿಲ್ಲ, ಹಾರ್ಮೋನನ್ನು ಸೆಕ್ರೀಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಅಂತಂದರೆ ಪಿಟ್ಯೂಟರಿ ಅನ್ನೋದು ಎಲ್ಲ ಹಾರ್ಮೋನುಗಳನ್ನು, ಎಲ್ಲ ಎಂಡೋಕ್ರೈನ್ ಹಾರ್ಮೋನುಗಳನ್ನು ಅದು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಪಿಟ್ಯೂಟರಿ ಹಾರ್ಮೋನನ್ನು ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ, ಹಾಗೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ರೋಲ್ ಆಫ್ ಹಾರ್ಮೋನ್ಸ್ ಇನ್ ದ ಲೈಫ್ ಸೈಕಲ್ ಆಫ್ ಫ್ರಾಗ್ ಆ್ಯಂಡ್ ಇನ್ಸೆಕ್ಟ್ಸ್. ಹಾರ್ಮೋನ್ಸ್ ಅನ್ನೋದು ಕೇವಲ ನಮ್ಮ ದೇಹದಲ್ಲೇ ಅಲ್ಲ, ಫ್ರಾಗ್ ಲೈಫ್ ಸೈಕಲಲ್ಲಿ ಹಾಗೆ ಇನ್ಸೆಕ್ಟ್ ಲೈಫ್ ಸೈಕಲಲ್ಲಿ ಕೂಡ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಅದು ಹೇಗೆ ಅಂತಂದರೆ ಮೆಟಾಮಾರ್ಫಸಿಸ್ ಅಂತಂದರೆ ಹಿಂದಿನ ಲೆಸನಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಏನು ಮೆಟಾಮಾರ್ಫಸಿಸ್ ಅಂತಂದರೆ ಡ್ರಾಸ್ಟಿಕ್ ಚೇಂಜಸ್ ಫ್ರಮ್ ಲಾರ್ವಾ ಟು ಅಡಲ್ಟ್ ಫ್ರಾಗ್ ಈಸ್ ನೌನ್ ಆಸ್ ಮೆಟಾಮಾರ್ಫಸಿಸ್ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಸೊ ಈ ಇನ್ಸೆಕ್ಟ್ಸಲ್ಲಿ ಕಂಡು ಬರುವಂಥ ಮೆಟಾಮಾರ್ಫಸಿಸ್ಗೆ ಯಾವ ಹಾರ್ಮೋನ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತಂದರೆ ಅದು ಇನ್ಸೆಕ್ಟ್ ಹಾರ್ಮೋನ್ ಅನ್ನೋದು ಇಲ್ಲದೇ ಇದ್ದರೆ ಅದು ಮೆಟಾಮಾರ್ಫಸಿಸ್ ಆಗೋದಿಲ್ಲ. ಓಕೆ. ಅದೇ ಥರ ಮೆಟಾಮಾರ್ಫಸಿಸ್ ಇನ್ ಫ್ರಾಗಲ್ಲಿ ಕಂಡು ಬರೋಂಥ ಮೆಟಾಮಾರ್ಫಸಿಸ್ಗೆ ಯಾವ ಹಾರ್ಮೋನ್ ಇರಬೇಕು ಅಂತಂದರೆ ಥೈರಾಕ್ಸಿನ್ ಹಾರ್ಮೋನ್ ಇರಬೇಕು. ಥೈರಾಕ್ಸಿನ್ ಹಾರ್ಮೋನ್ ಇಲ್ಲ ಅಂತಂದರೆ ಲಾರ್ವಾ ಆಗಿರೋವಂಥ ಫ್ರಾಗು ಲಾರ್ವಾಗಿನೇ ಉಳ್ಕೊಂಡ್ಬಿಡುತ್ತೆ. ಟ್ಯಾಡ್ಪೋಲ್ ಅಂತ ಕರಿತೀವಲ್ವ ಲಾರ್ವಾನ. ಸೊ ಆ ಟ್ಯಾಡ್ಪೋಲ್ ಆಗಿನೇ ಉಳ್ಕೊಂಡ್ಬಿಡುತ್ತೆ, ಅಡಲ್ಟ್ ಫ್ರಾಗ್ ಆಗಿ ಅದು ಕನ್ವರ್ಟ್ ಆಗೋದಿಲ್ಲ. ಸೊ ಒಂದು ಟ್ಯಾಡ್ಪೋಲ್ ಅಡಲ್ಟ್ ಫ್ರಾಗ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಯಾವ ಹಾರ್ಮೋನ್ ಬೇಕಾಗುತ್ತೆ ಅಂತ ಇಂಪಾರ್ಟೆಂಟ್ ಆಗಿ ಇದು ಕ್ವಶನ್ ಅರೈಸ್ ಆಗಿತ್ತು ಪ್ರೀವಿಯಸ್ ಇಯರಲ್ಲಿ. ಸೊ ಯಾವ ಹಾರ್ಮೋನ್ ಅಂತಂದರೆ ಥೈರಾಕ್ಸಿನ್ ಹಾರ್ಮೋನ್. ಯಾವ ಗ್ಲ್ಯಾಂಡ್ ಥೈರಾಕ್ಸಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದು ಅಂತಂದರೆ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ. ಸೊ ಫ್ರಾಗ್ ಬಾಡಿಯಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡಕ್ಷನ್ ಆಗಬೇಕು ಅಂತಂದರೆ, ಸರಿಯಾದ ಪ್ರಮಾಣದಲ್ಲಿ ಅದು ಉತ್ಪಾದನೆ ಆಗಬೇಕು ಅಂತಂದರೆ ವಾಟರಲ್ಲಿ ಅಯೋಡಿನ್ ಅನ್ನೋದು ಇಂಪಾರ್ಟೆಂಟ್ ಆಗಿರಲೇಬೇಕು. ಅಯೋಡಿನ್ ಏನಾದರೂ ಕಡಿಮೆ ಇತ್ತು ಅಂದರೆ ಆಗ ಆ ಫ್ರಾಗಲ್ಲಿ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂದರೆ ಆ ಫ್ರಾಗು ಟ್ಯಾಡ್ಪೋಲ್ ಇರೋದು ಫ್ರಾಗ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಸೊ ಇದು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಮೆಟಾಮಾರ್ಫಸಿಸ್ ಆಗಬೇಕು ಅಂತಂದರೆ ಯಾವ ಹಾರ್ಮೋನ್ ಇರಬೇಕು ಅಂತ ಕೇಳ್ತಾರೆ. ಯಾವುದು ಅಂದರೆ ಥೈರಾಕ್ಸಿನ್ ಪ್ರೊಡಕ್ಷನ್ ಆಗಬೇಕು ಅಂತಂದರೆ ವಾಟರಲ್ಲಿ ಯಾವ ಮಿನರಲ್ ಇರಬೇಕು ಅಂದರೆ ಅದು ಅಯೋಡಿನ್. ಸೊ ಇವಿಷ್ಟನ್ನು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ. ನೆಕ್ಸ್ಟ್, ನ್ಯೂಟ್ರಿಷನಲ್ ನೀಡ್ಸ್ ಆಫ್ ಅಡೋಲೆಸೆಂಟ್ ಏಜಲ್ಲಿ ಮಕ್ಕಳಿಗೆ ಯಾವ ಥರ ಆಹಾರವನ್ನು ಕೊಡಬೇಕು ಅಂತ. ಬ್ಯಾಲೆನ್ಸ್ಡ್ ಡಯೆಟನ್ನು ಕೊಡಬೇಕು. ಹಾಗೆ ಮಿಲ್ಕ್ ಅನ್ನೋದು ಬ್ಯಾಲೆನ್ಸ್ಡ್ ಫುಡ್ ಇಟ್ ಸೆಲ್ಫ್. ಮಿಲ್ಕ್ ಇದನ್ನು ಇಂಪಾರ್ಟೆಂಟಾಗಿ ಕೇಳ್ಬೋದು. ವಿಚ್ ಆಫ್ ದಿ ಫಾಲೋಯಿಂಗ್ ಫುಡ್ ಐಟಮ್ ಇಸ್ ಕಂಪ್ಲೀಟ್ ಫುಡ್ ಅಂತಲೂ ಕರೀತಾರೆ. ಮಿಲ್ಕನ್ನು ಕಂಪ್ಲೀಟ್ ಫುಡ್ ಅಂತಲೂ ಕರೀತಾರೆ, ಬ್ಯಾಲೆನ್ಸ್ಡ್ ಫುಡ್ ಅಂತಲೂ ಕರೀತಾರೆ. ಸೊ ಮಿಲ್ಕ್ ಒಂದನ್ನೇ ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಸೊ ಆ ಏಜಲ್ಲಿರುವಂಥ ಮಕ್ಕಳಿಗೆ ಅಂದರೆ 13 to 19 ಇಯರ್ಸ್ ಏಜಲ್ಲಿರುವಂಥ ಮಕ್ಕಳಿಗೆ ನಾವು ಯಾವ ಥರ ಆಹಾರನ ಕೊಡಬೇಕು ಅಂದರೆ ಬ್ಯಾಲೆನ್ಸ್ಡ್ ಡಯೆಟನ್ನು ಕೊಡಬೇಕು. ಬ್ಯಾಲೆನ್ಸ್ಡ್ ಡಯೆಟ್ ಅಂತಂದರೆ ನಮಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಷನ್ಸು ಸರಿಯಾದ ಪ್ರಮಾಣದಲ್ಲಿರುವಂಥ ಫುಡ್ಡನ್ನೇ ನಾವು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಿ
ಅಲ್ವಾ. ಸೊ ಆ ಥರ ಬ್ಯಾಲೆನ್ಸ್ಡ್ ಡಯಟನ್ನು ಈ ಏಜಲ್ಲಿರುವಂಥ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಹಾಗೆ ಯಾವ ಫುಡ್ಡನ್ನು ನಾವು ಕಂಪ್ಲೀಟ್ ಫುಡ್ ಅಂತ ಕರಿತೀವಿ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿತೀವಿ ಅಂದರೆ ಅದು ಮಿಲ್ಕ್. ಹಾಗೆ ಐರನ್ ಕಂಟೆಂಟ್ ಇರುವಂಥ ಫುಡ್ಡನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಮಕ್ಕಳಲ್ಲಿ ಬ್ಲಡ್ ಲೆವೆಲ್ ಇಂಪ್ರೂವ್ ಆಗಬೇಕು ಅಂತಂದರೆ ಐರನ್ ಕಂಟೆಂಟ್ ಇರುವಂಥ ಫುಡ್ಡನ್ನು ನಾವು ಕೊಡಬೇಕಾಗುತ್ತೆ. ಯಾವ ಫುಡ್ಸಲ್ಲಿ ಐರನ್ ಕಂಟೆಂಟ್ ರಿಚ್ ಆಗಿರುತ್ತೆ ಅಂತಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಈ ಫುಡ್ ಐಟಮ್ಸ್ ಏನಿದಾವೆ ಇದು. ಸೊ ಲೀಫಿ ವೆಜಿಟೇಬಲ್ಸು, ಜಾಗ್ರಿ, ಮೀಟ್, ಸಿಟ್ರಸ್ ಫ್ರೂಟ್ಸ್, ಇಂಡಿಯನ್ ಗೂಸ್ಬೆರಿ ಅಂದರೆ ಆಮ್ಲ, ಇವಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಇದರಲ್ಲಿ ಕ್ವಶನ್ ಕೇಳ್ಬೋದು ಏನಂತ, ವಿಚ್ ಆಫ್ ದಿ ಫಾಲೋಯಿಂಗ್ ಫುಡ್ ಐಟಮ್ ಈಸ್ ರಿಚ್ ಇನ್ ಐರನ್ ಕಂಟೆಂಟ್ ಅಂತ ಕೇಳಿ ಒಂದಷ್ಟು ಫುಡ್ ಐಟಮನ್ನು ಕೊಡ್ಬೋದು. ಸೊ ಈ ಫುಡ್ ಐಟಮ್ಸನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಈ ಚಾಪ್ಟರಲ್ಲಿ ಇವಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ಗ್ಲಾನ್ಸ್ ಮಾಡಬೇಕಾಗುತ್ತೆ. ಓಕೆ, ನಾವೀಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಆ್ಯಂಡ್ ಇದು ಬಯಾಲಜಿಯಲ್ಲಿ ಲಾಸ್ಟ್ ಚಾಪ್ಟರ್. ಓಕೆ, 8th ಸ್ಟ್ಯಾಂಡರ್ಡಲ್ಲಿರುವಂಥ ಬಯಾಲಜಿ ಪಾರ್ಟಲ್ಲಿರುವಂಥ ಲಾಸ್ಟ್ ಚಾಪ್ಟರ್ ಇದು. ಇದರಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದನ್ನು ನೋಡೋಣ. ಪಲ್ಯೂಷನ್ ಆಫ್ ಏರ್ ಆ್ಯಂಡ್ ವಾಟರ್, ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ. ಇದರಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ನೈಟ್ರೋಜನ್ ಅಟ್ಮಾಸ್ಫಿಯರಲ್ಲಿ ಇದೆ ಅಂತ ಕೇಳ್ತಾರೆ. ಅದು 78% ಅಷ್ಟು ನೈಟ್ರೋಜನ್ ಇರುತ್ತೆ. ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದರೆ ಅದು 21%. ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಪ್ರಮುಖವಾದ ವಾಯು ಮಾಲಿನ್ಯಕಾರಕಗಳು ಯಾವ್ಯಾವು ಅಂತ ಕೇಳ್ತಾರೆ. ಯಾವ್ಯಾವು ಅಂತಂದರೆ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ಸ್, ಇವೆಲ್ಲ ಕೂಡ ವಾಯು ಮಾಲಿನ್ಯಕಾರಕಗಳು. ಓಕೆ, ಕಾರ್ಬನ್ ಮಾನಾಕ್ಸೈಡ್ ಎಲ್ಲಿ ರಿಲೀಸ್ ಆಗುತ್ತೆ? ಕಾರ್ಬನ್ ಮಾನಾಕ್ಸೈಡ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ಇನ್ಕಂಪ್ಲೀಟ್ ಬರ್ನಿಂಗ್ ಆಫ್ ಫ್ಯೂಯಲ್ ಸಚ್ ಅಸ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಸೊ ಈ ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ವೆಶನ್ ಏನಂತ ಕೇಳ್ಬೋದು ಅಂತಂದರೆ, ಪೆಟ್ರೋಲ್ ಮತ್ತು ಡೀಸೆಲಿಂದ ಉಂಟಾಗುವಂತಹ ಮಲಿನಕಾರಕ ಯಾವುದು ಅಂತ ಕೇಳ್ಬೋದು. ಪೆಟ್ರೋಲ್ ಮತ್ತು ಡೀಸೆಲನ್ನು ನಾವು ಜಾಸ್ತಿ ಉರಿಸಿದಷ್ಟು, ಬರ್ನ್ ಮಾಡಿದಷ್ಟು ಉಂಟಾಗುವಂಥ ಪಲ್ಯೂಟೆಂಟ್ ಯಾವುದು ಅಂತಂದರೆ ಕಾರ್ಬನ್ ಮಾನಾಕ್ಸೈಡ್. ಈ ಕಾರ್ಬನ್ ಮಾನಾಕ್ಸೈಡ್ ಅನ್ನೋದು ತುಂಬ ಪಾಯ್ಸನಸ್ ಆಗಿರುತ್ತೆ. ಯಾಕಿದು ತುಂಬ ಪಾಯ್ಸನಸ್ ಅಂತಂದರೆ, ಇಟ್ ರೆಡ್ಯೂಸಸ್ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ದ ಬ್ಲಡ್ಗಿರುವಂಥ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿನ ಇದು ಕಡಿಮೆ ಮಾಡುತ್ತೆ. ಯಾವಾಗ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಆಗ ಎಲ್ಲ ಬಾಡಿ ಆರ್ಗನ್ಸಿಗೆ ಬೇಕಾಗಿರುವಂಥ ಆಕ್ಸಿಜನ್ನು ರೀಚ್ ಆಗೋದಿಲ್ಲ. ಸೊ ಅದರಿಂದ ಸಾವು ಕೂಡ ಸಂಭವಿಸ್ಬೋದು. ಸೊ ಅದಕ್ಕೆ ಕಾರ್ಬನ್ ಮಾನಾಕ್ಸೈಡನ್ನು ಪಾಯ್ಸನಸ್ ಗ್ಯಾಸ್ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಮಾಗ್ ಅನ್ನೋದು ಕೂಡ ಒಂದು ಪಲ್ಯೂಟೆಂಟ್. ಸ್ಮಾಗ್ ಅನ್ನೋದೇನು? ಸ್ಮಾಗ್ ಈಸ್ ಮೇಡ್ ಅಪ್ ಆಫ್ ಸ್ಮೋಕ್ ಆ್ಯಂಡ್ ಫಾಗ್. ಸ್ಮೋಕ್ ಮತ್ತು ಫಾಗ್ನ ಮಿಶ್ರಣವನ್ನೇ ನಾವು ಸ್ಮಾಗ್ ಅಂತ ಕರಿತೀವಿ. ಸೊ ಸ್ಮಾಗಿಂದ ಯಾವ ಡಿಸೀಸಸ್ ಬರುತ್ತೆ ಅಂತ ನೋಡೋದಾದರೆ, ಸ್ಮಾಗಿಂದ ಯಾವ್ಯಾವ ಡಿಸೀಸಸ್ ಬರುತ್ತೆ ಅಂತಂದರೆ, ಬ್ರೀತಿಂಗ್ ಡಿಫಿಕಲ್ಟೀಸ್, ಶ್ವಾಸಕೋಶಕ್ಕೆ ಸಂಬಂಧಿಸಿರುವಂಥ ಡಿಸೀಸಸ್ ಬರುತ್ತೆ. ಯಾವುದ್ಯಾವುದು ಅಂದರೆ ಅಸ್ತಮಾ, ಕಾಫ್ ಮತ್ತು ಮಕ್ಕಳಲ್ಲಿ ವೀಸಿಂಗ್ ಪ್ರಾಬ್ಲಮ್ ಕೂಡ ಉಂಟಾಗುತ್ತೆ. ಓಕೆ, ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್. ಪೆಟ್ರೋಲಿಯಂ ರಿಫೈನರೀಸಿಂದ ಯಾವ ಪಲ್ಯೂಟೆಂಟ್ಸ್ ಬರುತ್ತೆ ಅಂತ, ಯಾವ್ಯಾವ ಪಲ್ಯೂಟೆಂಟ್ಸ್ ರಿಲೀಸ್ ಆಗುತ್ತೆ ಅಂತ. ಅದು ಯಾವುದು ಅಂದರೆ ಸಲ್ಫರ್ ಡೈಆಕ್ಸೈಡ್ ಹಾಗೆ ನೈಟ್ರೋಜನ್ ಡೈಆಕ್ಸೈಡ್ಗಳು. ಇವನ್ನು ನಾವು ಗೇಷಿಯಸ್ ಪಲ್ಯೂಟೆಂಟ್ಸ್ ಅಂತ ಕರಿತೀವಿ. ಪೆಟ್ರೋಲಿಯಂ ರಿಫೈನರೀಸಿಂದ ಉಂಟಾಗುವಂಥ ಪಲ್ಯೂಟೆಂಟ್ಸ್, ಮಲಿನಕಾರಕಗಳು ಯಾವುವು ಅಂದರೆ ಸಲ್ಫರ್ ಡೈಆಕ್ಸೈಡ್ ಹಾಗೆ ನೈಟ್ರೋಜನ್ ಡೈಆಕ್ಸೈಡ್ಸ್. ಓಕೆ, ಹಾಗೆ ಸಲ್ಫರ್ ಡೈಆಕ್ಸೈಡು ಕೋಲ್ನ ಬರ್ನ್ ಮಾಡೋ ಕಡೆ ಕೂಡ ಉಂಟಾಗುತ್ತೆ. ಸೊ ಸಲ್ಫರ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಬೈ ಕಂಬಷನ್ ಆಫ್ ಫ್ಯೂಯಲ್ ಲೈಕ್ ಕೋಲ್. ಸೊ ಸಲ್ಫರ್ ಡೈಆಕ್ಸೈಡಿಂದ ಕೂಡ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಿಸಿರುವಂತಹ ಡಿಸೀಸಸ್ಸು ಬರುತ್ತೆ ಸಲ್ಫರ್ ಡೈಆಕ್ಸೈಡಿಂದ. ನೆಕ್ಸ್ಟ್ ಇನ್ನೊಂದು ಪಲ್ಯೂಟೆಂಟ್ ಯಾವುದು ಅಂತಂದರೆ ಕ್ಲೋರೋಫ್ಲೂರೋ ಕಾರ್ಬನ್, CFCಗಳು. CFC ಎಲ್ಲಿಂದ ಬರುತ್ತೆ ಅಂತಂದರೆ ಅದು ರೆಫ್ರಿಜರೇಟರಿಂದ ರಿಲೀಸ್ ಆಗುತ್ತೆ, ಏರ್ ಕಂಡೀಷ್ನರ್ಸಿಂದ ರಿಲೀಸ್ ಆಗುತ್ತೆ, ಹಾಗೆ ಏರೋಸಾಲ್ ಸ್ಪ್ರೇಸಿಂದ ರಿಲೀಸ್ ಆಗುತ್ತೆ. CFCಯಿಂದ ಏನು ಡ್ಯಾಮೇಜ್ ಕಾಸ್ ಆಗುತ್ತೆ ಅಂತಂದರೆ, CFC ಡ್ಯಾಮೇಜಸ್ ಓಝೋನ್ ಲೇಯರನ್ನು ಡ್ಯಾಮೇಜ್ ಮಾಡುವಂಥ ಏರ್ ಪಲ್ಯೂಟೆಂಟ್ ಯಾವುದು ಅಂತ ಕೇಳ್ಬೋದು. ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ತುಂಬ ಸಲ ಪ್ರೀವಿಯಸ್ ಇಯರಲ್ಲಿ ಕ್ವೆಶನ್ಸ್ ಅರೈಸ್ ಆಗಿತ್ತು ಇದ್ರ ಮೇಲೆ. ಸೊ ಓಝೋನ್ ಲೇಯರನ್ನು ಡ್ಯಾಮೇಜ್ ಮಾಡುವಂಥ ಏರ್ ಪಲ್ಯೂಟೆಂಟ್ ಯಾವುದು ಅಂತಂದರೆ ಅದು CFCನ ಫುಲ್ ಫಾರ್ಮ್ ಕೂಡ ಕೇಳಿದ್ರು ಎಕ್ಸಾಮಲ್ಲಿ. ಏನದು ಅಂದರೆ ಕ್ಲೋರೋಫ್ಲೂರೋ ಕಾರ್ಬನ್. CFCಗಳು ಯಾವುದರಿಂದ ರಿಲೀಸ್ ಆಗುತ್ತೆ ಅಂತಂದರೆ ರೆಫ್ರಿಜರೇಟರ್ಸು, ಏರ್ ಕಂಡೀಷ್ನರ್ಸು ಹಾಗೆ ಏರೋಸಾಲ್ ಸ್ಪ್ರೇಸಿಂದ ಇದು ರಿಲೀಸ್ ಆಗುತ್ತೆ. ಹಾಗೆ ಇನ್ನೊಂದು ಕ್ವೆಶನ್ ಇಲ್ಲಿ ಕೇಳ್ತಾರೆ ಏನಂತಂದರೆ, ಓಝೋನು ಯಾವ ರೇಸಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ? ಇದು ಕೂಡ ಇಂಪಾರ್ಟೆಂಟು. ಯಾವ ರೇಸ್ ಅಂತಂದರೆ ಅಲ್ಟ್ರಾ ವೈಲೆಟ್ ರೇಸಿಂದ ನಮಗೆ ಓಝೋನು ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮಲ್ಲಿ ನೋಡಿದ ತಕ್ಷಣ. ಏನು ಅಂದರೆ ಓಝೋನ್ ಲೇಯರ್ ಪ್ರೊಟೆಕ್ಟ್ ಆಸ್ ಫ್ರಮ್ ಅಲ್ಟ್ರಾ ವೈಲೆಟ್ ರೇಸ್, ಗಾಮಾ ರೇಸ್, ಎಕ್ಸ್ ರೇಸ್ ಅಂತೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾಗ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಓಝೋನ್ ಲೇಯರ್ ನಮ್ಮನ್ನು ಯಾವ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಅದು ಅಲ್ಟ್ರಾ ವೈಲೆಟ್ ರೇಸ್ ಅಂದರೆ UV ರೇಸಿಂದ ಪ್ರೊಟೆಕ್ಟ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ಆ್ಯಸಿಡ್ ರೈನ್.
ಆ್ಯಸಿಡ್ ರೈನ್ಗೆ ಕಾರಣ ಆಗಿರೋಂಥ ಆ್ಯಸಿಡ್ಸ್ ಯಾವುದು ಅಂತ ಕೇಳ್ಬೋದು. ಯಾವುದು ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್. ಇವೆರಡನ್ನ ನೆನ್ಪಿಟ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಹೇಗೆ ಆ್ಯಸಿಡ್ ರೈನ್ ಉಂಟಾಗೋದು ಅಂತಂದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು ಏರ್ ಪಲ್ಯೂಟೆಂಟ್ಸು ಅಲ್ವಾ. ಸೊ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು ಅಟ್ಮಾಸ್ಫಿಯರಲ್ಲಿ ಇರೋಂಥ ವಾಟರ್ ವೇಪರ್ ಜೊತೆಗೆ ರಿಯಾಕ್ಷನ್ ಆಗಿ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಸಲ್ಫರ್ ಡೈಆಕ್ಸೈಡ್ ಇರೋದು ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಇರೋದು ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಗೆ ನೈಟ್ರಿಕ್ ಆ್ಯಸಿಡ್ಗಳು ರೈನ್ ಜೊತೆಗೆ ಮಿಕ್ಸ್ ಆಗಿ ಆ್ಯಸಿಡ್ ರೈನನ್ನು ಉಂಟು ಮಾಡುತ್ತೆ. ಓಕೆ, ಸೊ ಇವೆರಡನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಆ್ಯಸಿಡ್ ರೈನ್ ಅಂತಂದರೆ ಏನು, ಪಲ್ಯೂಟೆಂಟ್ಸ್, ಏರ್ ಪಲ್ಯೂಟೆಂಟ್ಸ್ ಏನಿದೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು ವಾಟರ್ ವೇಪರ್ ಜೊತೆಗೆ ರಿಯಾಕ್ಷನ್ ಆಗಿ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಮಳೆ ಜೊತೆಗೆ ಮಿಕ್ಸ್ ಆಗಿ ಆ್ಯಸಿಡ್ ರೈನ್ ಉಂಟಾಗುತ್ತೆ ಅಂತ. ಒಂದು ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಈ ಆ್ಯಸಿಡ್ ರೈನು ಕರೋಡ್ಸ್ ದ ಮಾರ್ಬಲ್ ಆಫ್ ಮಾನ್ಯುಮೆಂಟ್ಸ್. ಮಾರ್ಬಲನ್ನು ಇದು ಕೊರಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಮಾರ್ಬಲ್ ಕ್ಯಾನ್ಸರ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಮೇಲೆ ಡೈರೆಕ್ಟಾಗಿ ಕ್ವೆಶನ್ ಕೇಳಿದಿರಾ ಈ ಥರ ಕ್ವೆಶನ್ ಕೇಳ್ಬೋದು, ಮಾರ್ಬಲ್ ಕ್ಯಾನ್ಸರ್ಗೆ ಕಾರಣ ಆಗಿರೋಂಥ ಆ್ಯಸಿಡ್ಸ್ ಯಾವುದು ಅಂತ ಕೇಳ್ಬೋದು. ಡೈರೆಕ್ಟಾಗಿ ಆ್ಯಸಿಡ್ ರೈನ್ಗೆ ಕಾರಣ ಆಗಿರೋಂತಹ ಆ್ಯಸಿಡ್ಸ್ ಯಾವುದು ಅಂತ ಕೇಳೋ ಬದಲಿಗೆ ಏನಂತ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಸಿಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮಾರ್ಬಲ್ ಕ್ಯಾನ್ಸರ್ ಅಂತ ಏನಾದರೂ ಕೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಾಜ್ ಮಹಲ್ ಅನ್ನೋದು ನಮ್ಮ ಇಂಡಿಯಾಲಿರುವಂತಹ ಪ್ರಸಿದ್ಧ ಮಾನ್ಯುಮೆಂಟ್ ಅಲ್ವಾ. ಸೊ ಇತ್ತೀಚೆಗೆ ಅದರ ಕಲರ್ ಏನಾಗ್ತಾ ಇದೆ, ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂದರೆ ವೈಟ್ ಮಾರ್ಬಲ್ ಇರೋವಂಥದ್ದು ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಯಾಕೆ ಇದಕ್ಕೆ ಕಾರಣ ಏನು ಅಂತಂದರೆ suspended particulate matter such as soot particles emitted by Mathura oil refinery has contributed towards the yellowish of Taj Mahal ಅಂತಂದರೆ. ಸೊ ತಾಜ್ ಮಹಲ್ ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ತಾಜ್ ಮಹಲ್ನ ಸುತ್ತಮುತ್ತಲೂ ಇರುವಂತಹ ಫ್ಯಾಕ್ಟ್ರಿಗಳಿಂದ ರಿಲೀಸ್ ಆಗ್ತಾ ಇರೋ ಏರ್ ಪಲ್ಯೂಟೆಂಟ್ಸ್, ಅದ್ರ ಜೊತೆಗೆ ಮಥುರಾ ಆಯಿಲ್ ರಿಫೈನರಿಯಿಂದ ರಿಲೀಸ್ ಆಗ್ತಾ ಇರುವಂತಹ ಸೂಟ್ ಪಾರ್ಟಿಕಲ್ಸ್. ಸೊ ಟೋಟಲಿ ಹೇಳೋದಾದರೆ ತಾಜ್ ಮಹಲ್ ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗ್ತಾ ಇರೋದು ಏರ್ ಪೊಲ್ಯೂಷನ್ನ ಒಂದು ಪರಿಣಾಮ ಅಂತ ಹೇಳ್ಬೋದು, ಹೌದಲ್ವಾ. ಸೊ ನೆಕ್ಸ್ಟ್, ಹೇಗೆ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತಂದರೆ ಸಿ ಎನ್ ಜಿ ಅನ್ನೋ ವರ್ಡನ್ನು ಕೇಳೇ ಇದ್ದೀವಲ್ವ. ಸೊ ಸಿ ಎನ್ ಜಿದು ಫುಲ್ ಫಾರ್ಮ್ ಕೇಳ್ಬೋದು. ಸಿ ಎನ್ ಜಿ ಅಂತಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಹಾಗೆ ಎಲ್ ಪಿ ಜಿನ ಫುಲ್ ಫಾರ್ಮ್ ಕೇಳ್ಬೋದು, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಎಲ್ ಪಿ ಜಿ ಮತ್ತು ಸಿ ಎನ್ ಜಿ ಇವುಗಳನ್ನು ನಾವು ಕ್ಲೀನರ್ ಫ್ಯೂಯಲ್ ಅಂತ ಕರಿತೀವಿ, ಕ್ಲೀನರ್ ಫ್ಯೂಯಲ್ಸ್ ಅಂತ ಕರಿತೀವಿ. ಯಾಕಂತಂದರೆ ಅದರಿಂದ ಜಾಸ್ತಿ ಏರ್ ಪೊಲ್ಯೂಟೆಂಟ್ಸು ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಇವುಗಳನ್ನು ಕ್ಲೀನರ್ ಫ್ಯೂಯಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮ. ಏನಿದು ಹಸಿರು ಮನೆ ಪರಿಣಾಮ ಅಂತಂದರೆ, ಈಗ ನಾವೆಲ್ಲ ನರ್ಸರಿಗಳಲ್ಲಿ ನೋಡಿರ್ತೀವಿ ಗ್ರೀನ್ ಹೌಸಸ್ ಅಂದರೆ ಹಸಿರು ಮನೆಗಳನ್ನು ನರ್ಸರಿಗಳಲ್ಲಿ ಬಳಸ್ತೀವಿ. ಏನದರ ಪ್ರಯೋಜನ ಅಂತಂದರೆ ಆ ಗ್ರೀನ್ ಹೌಸ್ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಸೂರ್ಯನ ಶಾಖನ ಒಳಗಡೆ ಹೋಗೋಕ್ಕೆ ಬಿಡುತ್ತೆ, ಆದರೆ ಅದರಿಂದ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಸೊ ಅಲ್ಲಿ ಗ್ರೀನ್ ಹೌಸ್ ಏನಿರುತ್ತೆ ಅದರಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ಗ್ರೀನ್ ಹೌಸನ್ನು ನಾವು ಯೂಶ್ವಲಿ ನರ್ಸರಿಗಳಲ್ಲಿ ನೋಡ್ತೀವಿ. ಸೊ ಅದೇ ಥರ ಎಫೆಕ್ಟು ಅರ್ಥಕ್ಕೂ ಕೂಡ ಆಗ್ತಾಯಿದೆ. ಏನದು ಎಫೆಕ್ಟು ಅಂತಂದರೆ, ಏನದು ಗ್ರೀನ್ ಹೌಸ್ ಎಫೆಕ್ಟ್ ಅಂತಂದರೆ ಅರ್ಥ್ಗೆ ರಿಲೇಟೆಡ್ ಆಗಿ ಗ್ರೀನ್ ಹೌಸ್ ಎಫೆಕ್ಟ್ ಏನು ಅಂತಂದರೆ, ಅರ್ತ್ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಯಾವಾಗ ಜಾಸ್ತಿ ಆಗುತ್ತೋ, ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ಅರ್ಥಲ್ಲಿರುವಂತಹ ಡಿಫಾರೆಸ್ಟೇಷನ್ ಆದಾಗ, ಅಂದರೆ ಮರಗಳು ಕಡಿಮೆ ಆದಾಗ. ಯಾವಾಗ ಜಾಸ್ತಿ ಮರಗಳು ಕಡಿಮೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ನಮಗೆ ಗೊತ್ತಿರೋ ಹಾಗೆ ಪ್ಲ್ಯಾಂಟ್ಸ್ ಏನು ಮಾಡ್ತಾಯಿದೆ, ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಿಕೊಂಡು ಫೋಟೋಸಿಂಥಸಿಸಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಸೊ ಯಾವಾಗ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ ಆವಾಗೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ಗೆ ಒಂದು ಗುಣ ಇದೆ, ಏನು ಅದು ಅಂತಂದರೆ ಅರ್ತಿಂದ ಸ್ಪೇಸ್ಗೆ ಎಸ್ಕೇಪ್ ಆಗುವಂತಹ ಹೀಟ್ ಎನರ್ಜಿ ಏನಿದೆ ಅದನ್ನು ಟ್ರ್ಯಾಪ್ ಮಾಡುತ್ತೆ, ಅದನ್ನು ಹಿಡಿದು ಇಟ್ಕೊಳ್ಳುತ್ತೆ, ಅದನ್ನು ಸ್ಪೇಸ್ಗೆ ಹೋಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅರ್ಥನ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೇಮ್ ಇಲ್ಲಿ ನರ್ಸರಿಯಲ್ಲಿರುವಂಥ ಗ್ರೀನ್ ಹೌಸಲ್ಲಿ ಹೇಗೆ ಟೆಂಪರೇಚರ್ ಎಸ್ಕೇಪ್ ಆಗೋದಿಲ್ಲ, ಅದರಲ್ಲಿ ಟೆಂಪರೇಚರ್ ಹೇಗೆ ಉಳ್ಕೊಂಡ್ಬಿಡುತ್ತೆ, ಸೊ ಅದೇ ಥರನೇ ಅರ್ತ್ ಮೇಲೆ ಕೂಡ ಟೆಂಪರೇಚರ್ ಇದ್ದೋಗ್ಬಿಡುತ್ತೆ. ಸೊ ಈ ಟೆಂಪರೇಚರ್ ಸ್ವಲ್ಪ ಮಟ್ಟಿಗೆ ಜೀವಿಗಳಿಗೆ ಅವಶ್ಯಕತೆ, ಬಟ್ ಅದೇ ಜಾಸ್ತಿ ಆಗೋದ್ರೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ, ಟೆಂಪರೇಚರ್ ಯಾವಾಗ ಜಾಸ್ತಿ ಆಗುತ್ತೆ, ಭೂಮಿ ಮೇಲೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಅದನ್ನು ನಾವೇನಂತ ಕರಿತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಜಾಗತಿಕ ತಾಪಮಾನ ಏರಿಕೆ.
ಅಂತ ಕರಿತೀವಿ. ಸೊ ಈ ಗ್ರೀನ್ ಹೌಸ್ ಎಫೆಕ್ಟ್ ಇಂದಾನೆ ಗ್ಲೋಬಲ್ ವಾರ್ಮಿಂಗ್ ಆಗುವಂಥದ್ದು. ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಅರ್ತ್ ಮೇಲೆ ಇರುವಂಥ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಯಾವಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಆ ಕಂಡೀಷನ್ನೇ ನಾವೇನಂತ ಕರಿತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಗ್ರೀನ್ ಹೌಸ್ಗೆ ಕಾರಣವಾಗಿರುವಂಥ ಅನಿಲಗಳು ಯಾವ್ಯಾವು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಮಾತ್ರನೇ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಮೀಥೇನ್, ನೈಟ್ರಸ್ ಆಕ್ಸೈಡ್ ಹಾಗೆ ವಾಟರ್ ವೇಪರ್ ಇವೆಲ್ಲನೂ ಕೂಡ ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಟೋಟಲಿ ಇಲ್ಲೊಂದು ಕ್ವೆಶನ್ ಅರೈಸ್ ಆಗುತ್ತೆ, ಏನಂತ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅಂತ. ಯಾವ್ದ್ಯಾವುದನ್ನು ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಮೇಯ್ನಾಗಿ ಕಾರ್ಬನ್ ಡೈಆಕ್ಸೈಡ್, ಅದರ ಜೊತೆಗೆ ಮೀಥೇನ್, ನೈಟ್ರಸ್ ಆಕ್ಸೈಡ್ ಹಾಗೆ ವಾಟರ್ ವೇಪರ್ ಇವಿಷ್ಟನ್ನು ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಈ ಗ್ರೀನ್ ಹೌಸ್ ಗ್ಯಾಸಸನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಕಂಟ್ರೀಸು ಸೇರಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾವೆ. ಯಾವುದದು ಅಗ್ರಿಮೆಂಟ್ ಅಂದರೆ ಕ್ಯೋಟೋ ಪ್ರೋಟೋಕಾಲ್. ಏನಿದೆ ಅಗ್ರಿಮೆಂಟ್ ಅಂತಂದರೆ ಎಲ್ಲ ಕಂಟ್ರೀಸು ಸೇರಿ ಇದನ್ನು ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಏನಂತ ಅಂದರೆ ಟು ರೆಡ್ಯೂಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಮಾಡೋದನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರೋವಂಥದ್ದು. ಓಕೆ, ಸೊ ಇವಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಪಾಯಿಂಟ್, ಮೆಷರ್ಸ್ ಟು ಕಂಟ್ರೋಲ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ. ಸೊ ಯೂಸಿಂಗ್ ಅನ್ಲೆಡೆಡ್ ಪೆಟ್ರೋಲ್, ಲೆಡ್ ಕಂಟೆಂಟ್ ಕಡಿಮೆ ಇರೋವಂಥ ಪೆಟ್ರೋಲ್. ಸೊ ಲೆಡ್ ಕಂಟೆಂಟ್ ಕಡಿಮೆ ಇರೋ ಪೆಟ್ರೋಲನ್ನು ಕೂಡ ನಾವು ಕ್ಲೀನ್ ಗ್ಯಾಸ್ ಅಂತ ಹೇಳ್ಬೋದು, ಯಾಕಂದರೆ ಅದರಿಂದ ಕೂಡ ಜಾಸ್ತಿ ಪೊಲ್ಯೂಟೆಂಟ್ಸ್ ಹೊರಬರೋದಿಲ್ಲ. ಓಕೆ, ಸೊ ಅದಕ್ಕೆ ಅನ್ಲೆಡೆಡ್ ಪೆಟ್ರೋಲ್ ಅಂತ ಕರಿತೀವಿ. ಸೊ ಅನ್ಲೆಡೆಡ್ ಪೆಟ್ರೋಲನ್ನು ನಾವು ಯೂಸ್ ಮಾಡೋವಂಥದ್ದು. ಅದ್ರ ಜೊತೆಗೆ ಕ್ಲೀನರ್ ಫ್ಯೂಯಲ್ಸ್ ಆಗಿರೋ CNG ಮತ್ತು LPGನ ಯೂಸ್ ಮಾಡೋವಂಥದ್ದು. ಫಾಸಿಲ್ ಫ್ಯೂಯಲ್ಸನ್ನು ಬರ್ನ್ ಮಾಡೋದ್ರಿಂದನೇ ಈ ಎಲ್ಲ ಪೊಲ್ಯೂಟೆಂಟ್ಸು ರಿಲೀಸ್ ಆಗೋದು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಾಸಿಲ್ ಫ್ಯೂಯಲ್ಸ್ ಬದಲಿಗೆ ನಾವು ಸೋಲಾರ್ ಎನರ್ಜಿ, ಹೈಡ್ರೋ ಪವರ್ ಹಾಗೆ ವಿಂಡ್ ಎನರ್ಜಿನ ಯೂಸ್ ಮಾಡ್ಕೊಳ್ಳೋವಂಥ ಮಾರ್ಗೋಪಾಯಗಳನ್ನು ಹುಡುಕಬೇಕಾಗತ್ತೆ. ಹಾಗೆ ನಾವು ಮರಗಳನ್ನು ಗ್ರೋ ಮಾಡಬೇಕಾಗತ್ತೆ. ತುಂಬ ಮರಗಳನ್ನು ಗ್ರೋ ಮಾಡಬೇಕು. ಯಾವಾಗ ಮರಗಳನ್ನು ಗ್ರೋ ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡು ರೆಡ್ಯೂಸ್ ಆಗುತ್ತೆ, ಅದರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಕಡಿಮೆ ಆಗುತ್ತೆ, ಅದರಿಂದ ಗ್ಲೋಬಲ್ ವಾರ್ಮಿಂಗು ಕಡಿಮೆ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡಬೇಕು, ಪ್ಲ್ಯಾಂಟ್ಸನ್ನು ಗ್ರೋ ಮಾಡಬೇಕು. ಈ ಪ್ಲ್ಯಾಂಟ್ಸನ್ನು ಗ್ರೋ ಮಾಡೋದಕ್ಕೆ ಎವ್ರಿ ಇಯರ್ ಜುಲೈಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಮರಗಳನ್ನು ಬೆಳೆಸ್ತಾರೆ. ಅದನ್ನು ನಾವೇನಂತ ಕರಿತೀವಿ, ವನ ಮಹೋತ್ಸವ ಅಂತ ಕರಿತೀವಿ. ಹಾಗೆ ಸೇ ನೋ ಟು ಕ್ರ್ಯಾಕರ್ಸನ್ನು ಬರ್ಸ್ಟ್ ಮಾಡೋದು ಕೂಡ ಕಡಿಮೆ ಆಗಬೇಕು. ಇವಿಷ್ಟು ಮೆಥಡ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಏರ್ ಪೊಲ್ಯೂಷನನ್ನು ಕಡಿಮೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಯಾವುದು ಅಂದರೆ ಗಂಗಾ ಆ್ಯಕ್ಷನ್ ಪ್ಲ್ಯಾನ್. ಏನಿದು ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅಂತಂದರೆ ನಾವೀಗ ಕೇಳ್ಪಟ್ಟಿರೋ ಹಾಗೆ ಗಂಗಾ ವಾಟರ್ ಏನಿದೆ, ಗಂಗಾ ರಿವರ್ ವಾಟರ್ ಏನಿದೆ ತುಂಬ ಪೊಲ್ಯೂಷನ್ ಆಗಿದೆ ಅಂತ. ಸೊ ಆ ಗಂಗಾ ರಿವರ್ನ ಪೊಲ್ಯೂಷನನ್ನು ಕಡಿಮೆ ಮಾಡೋದಕ್ಕೆ ಈ ಗಂಗಾ ಆ್ಯಕ್ಷನ್ ಪ್ಲ್ಯಾನನ್ನು ತಗೊಳ್ತಾರೆ. ಆ್ಯಕ್ಷನ್ ಪ್ಲ್ಯಾನ್ ಅನ್ನೋದನ್ನು ಮಾಡ್ತಾರೆ. ಯಾವಾಗ ಅಂದರೆ 1985 ಏನಕ್ಕೋಸ್ಕರ ಇದು ಮಾಡೋದು ಅಂದರೆ ಟು ರೆಡ್ಯೂಸ್ ದ ಪೊಲ್ಯೂಷನ್ ಆಫ್ ಗಂಗಾ ರಿವರ್ ವಾಟರ್. ಅದನ್ನು ಪೊಲ್ಯೂಷನನ್ನು ಕಡಿಮೆ ಮಾಡೋದಕ್ಕೆ ಈ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಮೇಯ್ನ್ ವಾಟರ್ ಪೊಲ್ಯೂಟೆಂಟ್ಸ್ ಯಾವ್ದ್ಯಾವುದು ಅಂದರೆ ಅರ್ಸೆನಿಕ್, ಲೆಡ್, ಫ್ಲೋರೈಡ್ಸ್, ಪೆಸ್ಟಿಸೈಡ್ಸ್ ಹಾಗೆ ವೀಡಿಸೈಡ್ಸ್ ಇವೆಲ್ಲವನ್ನು ಕೂಡ ನಾವು ವಾಟರ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಈ ಚಾಪ್ಟರಲ್ಲಿ ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಓಕೆ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪ ಲೆಂತಿಯಾಗೇ ಇರುತ್ತೆ. ಯಾಕಂತಂದರೆ ಒಂದೇ ವಿಡಿಯೋದಲ್ಲಿ 8th ಸ್ಟ್ಯಾಂಡರ್ಡ್ನ ಬಯಾಲಜಿಯ ಎಲ್ಲ ಲೆಸನ್ಸು ಕೂಡ ಎಕ್ಸಾಮ್ ಪರ್ಪಸ್ಗೆ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಷ್ಟು ಕೂಡ ಕವರ್ ಆಗಿದೆ. ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರಾ, ಯಾರೆಲ್ಲ ಎಂಡ್ವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋಸು ಕೇವಲ ಟೀಚರ್ಸ್ ಎಕ್ಸಾಮ್ಸೇ ಅಲ್ಲ, ಬೇರೆ ಎಕ್ಸಾಮ್ಸು ನೀವು ಯಾವುದೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, PC ಎಕ್ಸಾಮ್ ಆಗಿರ್ಬೋದು, PSA ಎಕ್ಸಾಮ್ ಆಗಿರಬಹುದು, SDA, FDA ಈ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಈ ವಿಡಿಯೋಸ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಯಾವುದೇ ಎಕ್ಸಾಮ್ ತಗೊಂಡ್ರು ನಾವು 6th ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಬೇಸಿಕ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಇದನ್ನು ಓದಲೇಬೇಕಾಗತ್ತೆ ಅಲ್ವಾ. ಸೊ ಆ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಉಳಿದಿರೋ ಎಲ್ಲ ಭಾಗಗಳು ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ ಹಾಗೆ 7th 6th ಸ್ಟ್ಯಾಂಡರ್ಡ್ನ ಸೈನ್ಸ್ ಟೆಕ್ಸ್ಟ್ ಬುಕ್ಸು ಇವೆಲ್ಲ ಕೂಡ ಒಂದೊಂದು ವಿಡಿಯೋದಲ್ಲೇ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಏನೆಲ್ಲ ಡಿಸ್ಕಷನ್ ಮಾಡಿದ್ವಿ ಅದೆಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.